ಯಾಕೋ ಕಂದ ಹೊಡ್ಕ ಹೊಡ್ಕ ಇನ್ ಹೊಡ್ಕ ನೀನು ಅವ್ರದ್ದು ಊರ್ ಬಾಗ್ಲಾಗಕ್ಕೆ ಹೊಡ್ಕ ಕಂದ ರೈಲಾಗ ಹೊಲ್ಗೋದಂಗ ಬಿಡ್ತಾನೆ. ಯಾಕೋ ಗ್ಯಾಸ್ಟ್ರಿಕ್ ಅಂತಾರ ಈ ವಿಸರ್ಜನೆ ಆಗ್ತಿಲ್ಲ ನಮ್ಮನ್ನ ಯಾರೋ ಬಿಟ್ಟಿದ್ರು ಜನಗಳು ಅವರೆಕಾಯಿ ಪವರೆಕಾಯಿ ತುಂಬ ಕೊಡ್ತಾರೆ. ನಾನು ಮಗ್ ತಿಂದು 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 ಉಗಿಸ್ಬಿಟ್ಟಿರ್ತಾನೆ ಅಂತ. ಹಲೋ ಅಂಕಲ್. ಹೇಳಿ ಅಕ್ಕ. ಹಲೋ ಅಂಕಲ್. ಹೇಳಿ ಅಕ್ಕ. ಸರ್ ನಮಸ್ತೆ, ಗುಡ್ ಮಾರ್ನಿಂಗ್. ಚೆನ್ನಾಗಿದ್ದೀರಾ ಸರ್? ಲೈಫಲ್ಲಿ ಆರಾಮಾಗಿದ್ದೀರಾ? ನರಸಿಂಹರಾಜು ಬಳ್ಳಾಪುರ ಅಲ್ವಾ ಮಾತಾಡ್ತಿರೋದು? ಆರಾಮ್ 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 ಆರಾಮ್. ನರಸಿಂಹರಾಜು ಬಳ್ಳಾಪುರ ಅವ್ರು ಮಾತಾಡ್ತಿರೋದಲ್ವಾ? ಹೂನಕ್ಕ. ಸರ್ ಲೈಫಲ್ಲಿ ಚೆನ್ನಾಗಿದ್ದೀರಾ ಸರ್? ಆರಾಮಾಗಿದ್ದೀರಾ? ಹೂ ಅಂತ ಹೇಳಿನಲ್ಲ ನಾವು ಆನೆ ಆರಾಮಾಗಿದ್ದೀವಿ ಆರಾಮಾಗಿದ್ದೀವಿ ಏನು ಸುಮಾರು ಹಂಗ ಆರಾಮಾಗಿದ್ದೀವಿ ಅಂತ ಆಗ್ಲೇನೆ ಹೇಳಿನಲ್ಲ. ಜೀವನದಲ್ಲಿ ಹೆಂಗ ಆರಾಮಾಗಿದ್ದೀರಾ ತಾನೇ? ನೀರ್ ಕುಡಿತಾ ಇದೀನಿ. ನಾವು ಆರಾಮಾಗಿದ್ದೀನಕ್ಕ. ಹೆಂಗ ಲೈಫಲ್ಲಿ ಆರಾಮಾಗಿದ್ದೀರಲ್ವಾ ಸರ್? ಓ ಲೈಫಾಗ ಆರಾಮಾಗಿದ್ದೀವಿ ಅಕ್ಕ. ಮತ್ತೆ ಇನ್ನೇನ್ ಸರ್ ಲೈಫಲ್ಲಿ ಹೆಂಗ ಆರಾಮಾಗಿದ್ದೀರಾ? ಲೈಫಲ್ಲಿ ಹೆಂಗ ಆರಾಮಾಗಿದ್ದೀರಾ ಸರ್? ಓ ಲೈಫಾಗ ಆರಾಮಾಗಿದ್ದೀವಿ. ಮತ್ತೆ ಇನ್ನೇನ್ ಸರ್ ಲೈಫಲ್ಲಿ ಹೆಂಗ ಆರಾಮಾಗಿದ್ದೀರಾ? ಪ್ರಕಾರ ಇದು ನಾನು ಇದು ನನಗೆ ಗೊತ್ತಿ ಹಿಡಿದಿಲ್ಲ. ಸರ್ ಮತ್ತೆ ಇನ್ನೇನ್ ಸರ್ ಸಮಾಚಾರ? ಏನ್ ಹೇಳನಕ್ಕ? ನೀವು ಚೆನ್ನಾಗಿ ಮಾತಾಡ್ತೀರಾ ಸರ್, ಒಳ್ಳೆ ಚೆನ್ನಾಗಿ ಜೋಕ್ಸ್ ಎಲ್ಲ ಮಾಡ್ತೀರಾ. ನಾವು ನಿಮ್ಮ ಆಡಿಯೋಗಳಿಗೆಲ್ಲ ಫಿದಾ ಆಗ್ಬಿಟ್ಟಿದೀವಿ. ಮತ್ತೆ ಇನ್ನೇನ್ ಸರ್ ನಿಮಗೆ ಮಕ್ಕಳು ಮದುವೆ ಮ್ಯಾರೇಜ್ ಅಲ್ಲಿ ಆಗಿದೆ ಸರ್? ಓ ಆಗಿದೆ. ಅಲ್ಲೇ ಇವತ್ತಿಗೆ 2 ತಿಂಗಳು ಆಗ್ತಾ ಬಂತು. 2 ಕಾಲು ತಿಂಗಳು ಆಗ್ತಾ ಬಂತು. ಏನ್ ನಿಮಗೆ ಮದ್ವೆ ಆಗ? ಹ್ಞೂನಕ್ಕ ಅಲ್ಲೇ 2 ಕಾಲು ತಿಂಗಳು ಆಯ್ತು. ಯಾರು ನಿಮಗೆ ಮದ್ವೆ ಆಗ? ಓ ನಿಮಗೆ ಮದ್ವೆ ಆಗಿ 2 ಕಾಲು ತಿಂಗಳು ಆಯ್ತಾ ಸರ್? 2 ಕಾಲು ತಿಂಗಳು ಇನ್ನ 2.5 ತಿಂಗಳು ಆಗಿಲ್ಲ. ಯಾರಿಗೆ ನಿಮಗೆ ಮೊನ್ನೆ ಮದ್ವೆ ಆಗಿದ್ದ ಸರ್? ಹಂಗಾರೆ ಮೊನ್ನೆ ಇದು ಅದೇ ಕೊರೋನಾದಾಗ ಆಗಿದ್ದು. ಯಾರಿಗೆ ನಿಮ್ಗ? ಓ ಹಂಗಾರೆ ಇನ್ನು ಚಿಕ್ಕ ವಯಸ್ಸು ನಿಮ್ಗೆ. ಇಲ್ಲ ಇದು ನಮ್ಮ ಮಗರಿಗೆ. ಓ ಶಿಟ್ ಸರ್, ನಿಮ್ ಮಗರ್ಗ್ ಮದ್ವೆ ಅಲ್ಲೇ ಮದ್ವೆ ಆಗಿರೋ ಮಗ ಇದಾರ ನಿಮ್ಗೆ? ಆಸ್ಪತ್ರೆಗೆ ತೋರ್ಸಕ್ಕಿಲ್ಲ, ಯಾಕೆ ಕೆಮ್ತಾ ಇದ್ದೀರಾ? ಹೌದಾ? ಇಲ್ಲ ಕೆಮ್ಮಿದಲ್ಲ, ನಾನೆಲ್ಲ ನೀವು ಮೊನ್ನೆ ಮದ್ವೆ ಆಯ್ತಾನೋ ಅನ್ಕಂಡೆ. ಮತ್ತೆ ಈಗ ನಿಮ್ ಮಾಲೆ ಮದ್ವೆಗೆ ಬಂದಿರೋ ಮಗ ಇದ್ದಾನ? ಮದ್ವೆ ಆಗಿರೋ? ಮದುವೆ ಬಂದಿರೋನಲ್ಲ, ಮದುವೆ ಆಗಿರೋನ ಅವನು. ಹೌದಾ? ನೋಡಿ ಸರ್, ನಿಮ್ ವಾಯ್ಸಲ್ಲಿ ಗೊತ್ತೇ ಆಗಲ್ವಾ ಸರ್, ತುಂಬಾ ಹೆಂಗಾಗಿದ್ದೀರಾ ನೀವು ತರ ಕಾಣಿಸ್ತೀರಾ ನೀವು. ಏನ ಬಿಡಕ ಅದೇನ್ ಹೆಂಗಪ್ಪ ಹಂಗೋ ಏನಾಯ್ತು ಅದ್ರಲ್ಲಿ. ಮತ್ತೆ ಇನ್ನೇನ್ ಸರ್ ಆರಾಮಾಗಿದ್ದೀರಾ? ನಮಗೆ ನಮ್ದು ಮದ್ವೆ ಎಲ್ಲ ಆಗಿದೆ ಸರ್. ನಮ್ಗೂ 2 ಮಕ್ಳಿದ್ದಾರೆ. ನಮ್ಮ ಹಸ್ಬೆಂಡ್ 1.5 ವರ್ಷದಿಂದ ಆಕ್ಸಿಡೆಂಟ್ ಅಲ್ಲಿ ಸತ್ತೋದ್ರು ಸರ್. ನಮಗೂ ಮದ್ವೆ ಆಗಿದೆ, 2 ಮಕ್ಳಿದಾವೆ. ನಮ್ಮ ಹಸ್ಬೆಂಡ್ ಈಗ 1 ವರ್ಷದಿಂದ ಆಕ್ಸಿಡೆಂಟ್ ಆಗಿ ಸತ್ತೋದ್ರು ಸರ್. ಒಳ್ಳೇದಾಗ್ಲಿ, ಸತ್ತೋಗ್ಲಿ. ನೀವು ಮಕ್ಕಳು ಹೊಡ್ಸ್ಕೊಂಡು ಸುಮ್ಮನೆ ಬಿಡಿ. ನನಗೆ ಬರೇ ನಿನ್ನಂಗೆ 6 ವರ್ಷಕ್ಕೊಬ್ರು 3 ವರ್ಷಕ್ಕೊಬ್ರು ಮದುವೆ ಮಾಡ್ಕೊಂಡು ಅಪ್ಸರೋದಾಗ ಒಬ್ಬ, ಅಪ್ಪಿದ್ದಾಗ ಒಬ್ಬ, ಅಪ್ಪ ಧೂಪಕ್ಕೊಬ್ಬ, ಆಮೇಲೆ ಧೂಪ ಹಾಕಿದ್ಮೇಲೆ ಒಬ್ಬ, ಆಮೇಲೆ ಒತ್ತುಟ್ಟಿರೋ ಒಬ್ಬ, ಒತ್ತು ಮುಣಕಿರೋ ಒಬ್ಬ, ಎಲ್ಲ ಕಳ್ಳ ಚಿನಾಲಿ. ಅವಮ್ಮ ಯಾರೋ ಲಲಿತಾ ಅನ್ನೋಳ ಮಡಿಕೊಂಡಿದ್ಯಾ? ಅವಮ್ಮ ಯೂಟ್ಯೂಬ್ಗೆಲ್ಲ ಬಿಟ್ಟವಳೆ, ನೀನ್ ಮಾತಾಡೋದು ವಾಯ್ಸ್ ಎಲ್ಲ ರೆಕಾರ್ಡಿಂಗ್ ಮಾಡ್ಕೊಂಡು ನೀನೇನೋ ಚರ್ಚೆ. ಅದೇ ಕಣಕ್ಕ, ನಾವಂತದ್ದು ಇಷ್ಟು ನೋಡು, ಸಣ್ಣ ಹುಡುಗದಿಂದ ನೋಡಿಲ್ಲ ಕಣಕ್ಕ. ಅಂತದೇನ ನಾವು ಕಂಡಿದ್ದೀರ ನಾವು ಒಬ್ಬರು ಇದ್ರೆ 6 ವರ್ಷದ ಮಗ ಐತೆ ಅಂತೆ, 3 ವರ್ಷದಾಗ ನಿಮ್ಮ ಅಪ್ಸತ್ತ ಐತೆ ಅಂತೆ, 6 ವರ್ಷದ ಮುಂದೆ ಮದುವೆ ಐತೆ ಅಂತ. ನಾನು ನಿನ್ಯಾರು ಕೆರೆನಗೂ ಅಲ್ವಾ? ನಮ್ಮ ಅಪ್ಸತ್ತೋಗೋದ್ಕು 6 ವರ್ಷದ. ಎಲ್ಲಿರೋದ್ ನಿಮ್ಮೂರು? ಆಗುಲ್ಗುಂಟೆ ಅಪ್ಪ, ಮೆಡಿಕಲ್ ಕಾಲೇಜ್ ಪಕ್ಕ. ಆಗುಲ್ಗುಂಟೆ ಪಾಳ್ಯ. ಅಲ್ಲಿಗೆ ಹೋದ, ಅಲ್ಲಿಗೆ ಬಂದ್ರೆ ನಾನು ಯಾರು ಕೆರೆನಗೂ ಅಲ್ವಾ? ಇಷ್ಟೊಂದ ಕಳ್ತನ ಮಾಡಕ್ ಬಂದಿದ್ಯಾ ಅಂತ ಇಟ್ಕೊಂಡು ಮರ್ಗಿರಿ ಕಟ್ಟಿರೆ ಅವ್ರು. ಏನ್ ಬಿಡ್ತೀಯ ಊರಾಗೆ ಎಲ್ಲ ಗೊತ್ತಾಗುತ್ತೆ ಕಣ್ಚಿನ್ನು. ನನ್ಗೆ ನೀನ್ 500 ರೂಪಾಯಿ ಕೊಟ್ಟಿದ್ದು ಗೊತ್ತಾಗುತ್ತೆ, ನನ್ಗೆ ಯಾರು ಸತ್ತೋಗಿದ್ರು ಅಂತಾನು ಗೊತ್ತಾಗುತ್ತೆ. ನಾನೆಲ್ಲ ಲಿಂಕ್ ಮಡಗಿದೀನಿ, ನಂಗೆ ಗೊತ್ತೈತೆ ಯಾರ್ಯಾರು. ಹಲೋ ಹಲೋ ಹಲೋ. ನಿಮ್ಮ ಮಾವಂಗೆ ಧೂಪ ಆಗದೆ ಅಂದ್ರೆ ಹಬ್ಬ ಮಾಡಿದ್ದೆ. ನಿಮ್ಮ ಮಾವಂಗೆ, ನಮ್ಮ ಅಪ್ಪಂಗೆ. ಮತ್ ನಿಮ್ಮ ಇವ್ರು ಅನ್ನ ಬದುಕಿದ್ರೆ ಯಾರು? ದೊಡ್ಡಪ್ಪ ಬದುಕಿದ್ರೆ? ದೊಡ್ಡಪ್ಪವ್ರು ಬದುಕೋರೆ.
ಅಪ್ಪಂಗೆ ಕಿಡ್ನಿ ಫೇಲ್ ಆಗಿತ್ತು, ಸತ್ತೋಯ್ತಲ್ಲ, ಯಾಳೆ 3 ವರ್ಷ ಆಯ್ತು. ಮತ್ತೆ ಎಷ್ಟು ವರ್ಷದ ಮಗ ಇರೋದಿಗೆ? ನನಗೆ ಅಲ್ಲಿ 6 ವರ್ಷದ್ದು. ನಿನಗೆ ಗೊತ್ತಿಲ್ವಾ ಹುಟ್ಟಿಸ್ತವನ್ಗೆ? ನನಗೆ ಹುಟ್ಟಿಸ್ತಾನಿಗೆ ಗೊತ್ತಿಲ್ವಾ? ನನಗೆ ಗೊತ್ತಿಲ್ವಾ ಹುಟ್ಟಿಸ್ತಾನಿಗೆ? ನಿಮ್ಮ ಅಮ್ಮನ ಹುಟ್ಟಿಸ್ತಾನಿಗೆ ನನಗೆ ಗೊತ್ತಿಲ್ವಾ? 6 ವರ್ಷದ ಮಗನ? 3 ವರ್ಷದಾಗ ನಿಮ್ಮ ಅಪ್ಪ ಸತ್ತೋಯ್ತು ಗೊತ್ತಿಲ್ವಾ ನನಗೆ? ನಮ್ಮಪ್ಪ ನೀನು ನಮ್ಮಪ್ಪ ಊರಾಗಿದ್ದ. ಅವಾಗ ಎಷ್ಟು ಜನ ಬರ್ತಿದ್ರು? ಯಾವಾಗ? 3 ವರ್ಷ ಆಗಿ ನಿಮ್ಮ ಅಪ್ಪ ಸತ್ತೋದಾಗ ಎಷ್ಟು ಜನ ಮದುವೆ ಆಯ್ತು ನಿನ್ನ? ನೀನ್ ಕುಡ್ಗೆ ಅಂದ ನಿನ್ಗೇನ್ ಜ್ಞಾಪನ ಐತೆ? ಎಲ್ಲ ಮರ್ತೋಗಿದ್ಯಾ? ಹಬ್ಬ ದಿವಸ ನೀನು ನಿಮ್ಮಂತವ್ರಿದ್ರೆ 6 ವರ್ಷದ ಮಗ ಐತೆ ಅಂತೆ, 3 ವರ್ಷ ನಿಮ್ಮ ಅಪ್ಪ ಸತ್ತೋಯ್ತೆ ಅಂತೆ, 6 ವರ್ಷದ ಮುಂದೆ ಮದುವೆ ಐತೆ ಅಂತ ನಾನು. ನಿನ್ಯಾರು ಕೆರೆನಗೂ ಅಲ್ವಾ? ನಮ್ಮ ಅಪ್ಪ ಸತ್ತೋಗೋದಕ್ಕೂ 6 ವರ್ಷದ ಮಗ ಇರೋದಕ್ಕೂ ಏನ್ ಸಂಬಂಧ? ನೀನ್ ಹೇಳ್ತಾ ಇರೋದೇನು? ನಿಮ್ಮ ಅಪ್ಪ ಸತ್ತೋಗಿ 3 ವರ್ಷ ಐತೆ ಅಂತ ಅಲ್ಲ ಹೇಳಿದ್ದು? ನಮ್ಮಪ್ಪ ಅಲ್ಲಲ್ಲ, ಅನ್ನ ತಿಂತೆ ಹೇಳ್ ತಿಂತೆ ನೀನು. ನಾನು 6 ವರ್ಷದಾಗೆ ಮಗ ಐತೆ ನಿಂದು. ಓಯ್ ಏನು ಅಂದ್ರೆ ನಮ್ಮಪ್ಪ ಸತ್ತೋಗಿ 3 ವರ್ಷ. ನಾನ್ ಹೇಳ್ತಿರೋದು ನಮ್ಮ ಯಜಮಾನ್ರು. ನೀನು ನಮ್ಮಪ್ಪ ಸತ್ತೋಗಿ 3 ವರ್ಷ, ನಮ್ಮಪ್ಪ ಸತ್ತೋಗಿ 3 ವರ್ಷ ಆಗಕ್ಕೂ ನನ್ಗೆ 6 ವರ್ಷದ ಮಗ ನಿನ್ಗೆ ಹುಟ್ಟಿರೋದು ಮಗು ಇರೋದಕ್ಕೂ ಏನ್ ಸಂಬಂಧ? ಹಂಗಾರೆ ನನಗೆ ಗೊತ್ತಿಲ್ಲ ನಿಮ್ಮ ಅಪ್ಪ ಸತ್ತೋಗಿರೋದು. ಮತ್ತೀಗ ನೀನ್ ಕುಡ್ಗೆ ಅಂದಾಗ ತಡಿಯ, ನೀವ್ ಕುಡ್ಗೆ ಅಂದಾಗ ನಿನ್ಗೆ ಯಾವಾಗ ಕುಡ್ದು ಮನೆ ಕಂತಿದ್ದೆ ಕಾಲು ಎತ್ಕೊಂಡು, ನನಗ್ ಗೊತ್ತದು, ನಿನ್ಗೇನ್ ಗೊತ್ತು? ಈಗ ಧೂಪ ಹಾಕಿದೀನಿ, ಧೂಪ ಹಾಕಕ್ ಬರಲ್ವ ಮಾವಂಗೆ? ಅಲ್ಲಲ್ಲ, ನಾವು ಎಷ್ಟು ಜನ ಮದುವೆ ಇದೆಯಾ ಅನ್ನೋದು ಇದ್ರಾಗೆ ಗೊತ್ತಾಗತ್. ನೀನು ಅಪ್ಪ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ, ಧೂಪ ಹಾಕಕ್ ಬತ್ತಿಯೋ ಇಲ್ಲ ಇಲ್ವೋ ಅದನ್ನ ಹೇಳು. ಯಾವ ಊರು ನಿಂದು? ಯಾವ ಊರು? ಬಂದ್ ಪಕ್ಕದಾಗ ಮನೆ ಕಂಡ್ಬೇಕಾದ್ರೆ ಗೊತ್ತಾಗ್ತಿರ್ಲಿಲ್ವ ನಿಂಗೆ ಯಾವ ಊರು ಅಂತ? 6 ವರ್ಷದ ಮಗ ಐತೆ ಅಂದಲ್ಲ, ಅದೇ 6 ವರ್ಷದ ಮಗ 3 ವರ್ಷದಾಗ ನಿಮ್ಮ ಅಪ್ಪ ಸತ್ತೋಯ್ತೆ ಅಂತಲ್ಲ ಅಂತ ಕೇಳಾಗೆ. ಅಪ್ಪ ಸ್ವಾಮಿ ನೋಡು, ನಿನ್ಗೊಂದ್ ನಮಸ್ಕಾರ ಮಾಡ್ತೀನಿ. ಹಬ್ಬದ ದಿವಸ ನೆಂಟ್ರೆಲ್ಲ ಬಂದವ್ರೆ, ಬಂದ್ ಧೂಪ ಹಾಕ್ಬಿಟ್ಟು ಆ ಮಗಿಗೆ ಏನೋ ಒಂದ್ ಸ್ವಲ್ಪ ಕೆಲಸ ಇದೆ ಅಂತ ಹೋಗ್ಬಿಡು. ನಾನ್ ಧೂಪ ಹಾಕೋಗ್ಲಿ, ನಮ್ಮ ಅಪ್ಪಂಗ ಆತ್ಮ ಶಾಂತಿ ಸಿಗ್ಲಿ ಅಂತ ನಿಂಗೆ ಫೋನ್ ಮಾಡಿರೋದು ಅಷ್ಟೇನೆ, ಇನ್ನೇನ್ಕೂ ಮಾಡಿಲ್ಲ. ನಿನ್ನ ಹತ್ರ ಏನೈತೆ ಪುಡ್ಗೋಸಿ ಹೇಳು ಕಿತ್ಕೊಳಕ್ಕೆ? ನಂತವೆಲ್ಲ ಕಿತ್ಕೊಂಡು ಹೋಗಿದ್ಯಾ, ನಮ್ಮ ಮನೆ ಹಾಳು ಮಾಡಿದ್ಯಾ. ಇವತ್ತು ನಮ್ಮ ಅಪ್ಪಂಗ ಆತ್ಮ ಸಾಕ್ಷಿ ಸಿಗ್ಲಿ, ಬಂದು ಪೂಜೆ ಮಾಡ್ಬಿಟ್ಟು ಹೋಗ್ ಧೂಪ ಹಾಕ್ಬಿಟ್ಟಿ. ಎಲ್ಲಿರೋದ್ ನಿಮ್ಮೂರು? ಆಗುಲ್ಗುಂಟೆ ಅಪ್ಪ, ಮೆಡಿಕಲ್ ಕಾಲೇಜ್ ಪಕ್ಕ ಆಗುಲ್ಗುಂಟೆ ಪಾಳ್ಯ. ಅಲ್ಲಿಗೆ ಹೋದ, ಅಲ್ಲಿಗೆ ಬಂದ್ರೆ ನನ್ ಯಾರು ಕೆರೆನಾಗೂ ಅಲ್ವಾ ಇಷ್ಟೊಂದ ಕಳ್ತನ ಮಾಡಕ್ ಬಂದಿದ್ಯಾ ಅಂತ ಇಟ್ಕೊಂಡು ಮರ್ಗಿರಿ ಕಟ್ಟಿರ ಅವರು. ಯಾರೇನ್ ನೀನ್ ನೋಡಿದ್ರೆ, ನಾನು 9 ವರ್ಷದಿಂದ ಅಲ್ಲೇ ಇರೋದ್. ನಾನು ನಿನ್ ಪರಿಚಯಕ್ಕಿಂತ ಮುಂಚೆಯಿಂದನು ಅವರು ನಿನ್ನೆಲ್ಲ ನೋಡಿರೋದು, ನಿನ್ ಮನೆಗ್ ಬಂದಿರೋದೆಲ್ಲ ಗೊತ್ತೈತೆ. ಗಾಡಿ ತಗೊಂಡ ಆ ಕಡೆ ಭೀಮ್ಸೋತಾವಿದ್ರು, ಬಸ್ ಸ್ಟ್ಯಾಂಡ್ ಆಗಿದ್ರು, ಮಂಡಿಪೇಟೆಗೆ ಸಿಕ್ಕಿದ್ರು ಅಂತ ಎಲ್ಲಾರು ನೋಡೋರೆ. ಯಾರು ನೋಡಿದ್ ಏನಿಲ್ಲ ನಿಂದು ನಂದು. ಬಾ ಮಂತಾಗ ಬಂದ್ ಧೂಪ ಹಾಕ್ಬಿಟ್ಟು ಊಟ ಮಾಡ್ಕೊಂಡ್ ನಂಗೆ ಹೋಗು. ಆಯ್ತಕ್ಕ, ಆಯ್ತಕ್ಕ ಬರ್ತೀನಿ. ಅಪ್ಪನ ಆತ್ಮಕ್ ಶಾಂತಿ ಸಿಗ್ಲಿ. ಏನಕ್ಕೆ ನನ್ಯಾಕೆ ನಿಮ್ಮ ಅಪ್ಪನ ಆಸ್ತಿ ಹೊಡೆದಿದೀವ, ನಿಮ್ ಮನೆ ಹಾಳು ಮಾಡಿದೀರಾ ಚಿನಾಲಿ? ಯಾಕೆ ಅಂತ ಅಂದ್ರೆ ನನ್ನ ಹಾಳು ಮಾಡಿದ್ಯ ಅಂತ ಕೇಳ್ತಾ, ಹಾಳು ಮಾಡಿದೆ ಇನ್ನಾರು ನೀನ್ ಹಾಳು ಮಾಡಿದ್ಯಾನೋ? ನೀನೇ ಹಾಳು ಮಾಡಿರೋದ್ ನನ್ನ ಇನ್ನಾರು ಹಾಳು ಮಾಡಕ್ ಬಂದಂತವ. ನನ್ ದುಡ್ಡು ಕಾಸು ಒಡವೆ ಎಲ್ಲ ಕಿತ್ಕೊಂಡ್ ಕುಡ್ದು ಏನ್ ಮಾಡ್ತೀಯ, ಏನ್ ಬಿಡ್ತೀಯ ಊರಾಗೆ ಎಲ್ಲ ಗೊತ್ತಾಗುತ್ತೆ ಕಣ್ಚಿನ್ನು. ನನ್ಗೆ ನೀನ್ 500 ರೂಪಾಯಿ ಕೊಟ್ಟಿದ್ದು ಗೊತ್ತಾಗುತ್ತೆ, ನನ್ಗೆ ಯಾರು ಸತ್ತೋಗಿದ್ರು ಅಂತಾನು ಗೊತ್ತಾಗುತ್ತೆ. ನಾನೆಲ್ಲ ಲಿಂಕ್ ಮಡಗಿದೀನಿ, ನಂಗೆ ಗೊತ್ತೈತೆ ಯಾರ್ಯಾರು ಹೇಳ್ತಾರೆ ಎಲ್ಲ ನನ್ಗೆ. ನಿಮ್ಮ ಅಮ್ಮನಾಕಿ ಅಂತದೊಂದು ಒಳ್ಳೆ ಕೆಲಸ ಮಾಡಿ, ಇದು ಅಪರೂಪಕ್ಕೆ ಹುಟ್ಟ ಜನ್ಮ. ನಿನ್ನಂಗೆ 6 ವರ್ಷಕ್ಕೊಬ್ರು 3 ವರ್ಷಕ್ಕೊಬ್ರು ಮದುವೆ ಮಾಡ್ಕೊಂಡು ಅಪ್ಪದಾಗ ಒಬ್ಬ, ಅಪ್ಪಿದ್ದಾಗ ಒಬ್ಬ, ಅಪ್ಪ ಧೂಪಕ್ಕೊಬ್ಬ, ಆಮೇಲೆ ಧೂಪ ಹಾಕಿದ್ಮೇಲೆ ಒಬ್ಬ, ಆಮೇಲೆ ಒತ್ತು ಹುಟ್ಟಿರೋ ಒಬ್ಬ, ಒತ್ತು ಮುಣಕಿರೋ ಒಬ್ಬ ಅಲ್ಲ ಕಳ್ಳ ಚಿನಾಲಿ. ನಮ್ಮನ್ನಡ ಇದು ಒಂದು ಜನ್ಮ, ಪವಿತ್ರವಾದ ಜನ್ಮ ಭೂಮಿ ಮ್ಯಾಗ ಬಂದೈತೆ. ಅಚ್ಚುಕಟ್ಟಾಗಿ ಬಾಳ್ವೆ ಮಾಡಿ ಕಲ್ತ್ಗ. ಅಪ್ಪ ಗೊತ್ತಾಯ್ತಾ? ನೀನು ಜೀವನದ ಬಗ್ಗೆ ಮಾತಾಡ್ತೀನಿ. ನಮ್ಮ ಅಪ್ಪ ಅಮ್ಮನೇ ನಂಗೆ ಅಂದಿಲ್ಲ, ನರಸಿಂಹರಾಜು ಅಂತ ಇವತ್ತು ಕರೆದಿಲ್ಲ ನನ್ನ ಹೆಸರು ಹಿಡ್ಕೊಂಡು. ಬಾರ್ ಪಾಪ, ಹೋಗ್ ಪಾಪ, ಬಾರ್ ಪಾಪ ಅಂತ ಅನ್ನೋ ತಲೆ ಹಿಡ್ಕೊಂಡೆ. ಹಲೋ ಏನಪ್ಪ ಅವಾಗಿಂದ ಫೋನ್ ಮಾಡ್ತೀನಿ, ಬರೀ ಬಿಸಿ. ಯಾರು? ನಾನಪ್ಪ, ಗುರುಭ್ಯೋ ನಮಃ ಕಂದ. ಎಲ್ಲಪ್ಪ ಏನೋ ಮಾತಾಡೋದು? ಹಲೋ, ಟವರ್ ಇರತ್ತ ಬಂದ್ ಮಾತಾಡಪ್ಪ ಒಂಚೂರು. ಏನದು ನಿನ್ ಯಾವಾಗ ಫೋನ್ ಮಾಡಿದ್ರು
ವಾಯ್ಸ್ ಒಂಥರ ಕೇಳಿಸುತ್ತಲ್ಲ, ಕೇಳಿಸೋದಿಲ್ಲ ಅರ್ಧ ಬರ್ಧ. ಬೆಂಕಿ ಇಟ್ಬಿಟ್ರೆ ಸ್ವಾಮಿ. ಹಾ ಏನ್ ಸ್ವಾಮಿ ನಾವು ಮಾಡಿದೆ ಯಾಕ ಕಂದ? ಸುಮ್ಮನೆ ಕಂದ. ಅಲ್ಲ ಕಣೋ, ಆಯ್ತು ಹೇಳಿ ಸ್ವಾಮಿ. ದಂಪತಿಗಳೆಲ್ಲ ಚೆನ್ನಾಗಿದ್ದೀರೇನೋ? ಸವಾಸ್ ಮಾಡಿ ನಮ್ದೆಲ್ಲ ಗುಂಠಾಂತರ ಆಗೋಗ್ತದೆ ಕಂದ, ಹೇಳಿ ಸ್ವಾಮಿ. ದಂಪತಿಗಳು ಚೆನ್ನಾಗಿರ್ಬೇಕು ಅಂತ ಅಲ್ವಾ ನಾನು ಪೂಜೆ ಮಾಡಿರೋದು? ಪೂಜೆ ಮಾಡ್ರಿ ಸ್ವಾಮಿ. ಹ್ಞೂ ಸ್ವಾಮಿ, ಹ್ಞೂನಪ್ಪ. ಬೆಳಗ್ಗೆ ಪೂಜೆ ಮಾಡಿ ಸ್ವಾಮಿ. ಕಂದ, ನನಗೂ ಬೆಳಗ್ಗೆ ಪೂಜೆ ಮಾಡಿ ಸ್ವಾಮಿ. ಹಾ ಏನಾದ್ರು ಸರಿ ವಾಯ್ಸ್ ಸರಿ ಕೇಳಿಸ್ತಾನಿಲ್ಲ, ಟವರ್ ಜೊತೆ ಬಂದು ಮಾತಾಡೋ. ನನಗೆ ನೀರು ಕೊಡೋದಿಲ್ಲ. ನಮಗೂ ಪೂಜೆ ಮಾಡಿಲ್ಲ ಸ್ವಾಮಿ ಬೆಳಿಗ್ಗೆ, ಪಾದ ಪೂಜೆ. ಯಾರು? ಅಮ್ಮರು. ಯಾವ ಅಮ್ಮರು? ಪತಿ ಅಮ್ಮರು. ಪತ್ನಿ. ಪತ್ನಿ. ಏನ್ ಪೂಜೆನಾ? ಸ್ಯಾರಿನಾಗೆ ಪೂಜೆ ಮಾಡೇ ಬಿಟ್ರು. ನನಗೆ ಫೋನ್ ಕೊಟ್ಟಲ್ಲೋ, ಹ್ಞೂ ನಾನು ಏನು ಹೇಳಿಲ್ಲ ಕಣೋ. ನೀನು ಟೂರ್ ಹೋಗಿದ್ದಲ್ಲ, ಹ್ಞೂ ನಾನು ಪೂಜೆ ಮಾಡ್ಬೇಕಾದ್ರೆ ನಿಂಗೆ ಲಕ್ಷ್ಮಿ ಅನ್ನೋಳು ಫೋನ್ ಮಾಡಿದ್ಲು ಕಣೋ. ಹ್ಞೂ ಅದು ಗ್ಯಾಪ್ನಾಗ ಬಂತು, ನಾನು ಹೇಳ್ದೆ ಕಣೋ. ಪೂರ್ತಿ ಹೇಳಿರಾ? ಹ್ಞೂ ಹೇಳ್ದೆ. ಹ್ಞೂ ನಿನಗೆ ಫೋನ್ ಮಾಡಿದ್ದು ನಂಗೆಲ್ಲ ಗೊತ್ತಾಯ್ತು ಕಣ. ನಾನು ಪೂಜೆ ಮಾಡ್ತೀನಲ್ಲೋ, ಪೂಜೆ ಮಾಡ್ಬೇಕಾದ್ರೆ ಅವ್ರ ಮಗುನ ಅಯ್ಯಪ್ಪ ಸ್ವಾಮಿ ಕಳಿಸ್ಬೇಕಾಗಿತ್ತಲ್ಲ. ಹ್ಞೂ 10,000 ರೂಪಾಯಿ ನಿಂಗೆ ದುಡ್ಡು ಕೇಳಿಲ್ಲ, ನೀನ್ ಕೊಡ್ಲಿಲ್ಲ ಅಲ್ವನೋ? ಹ್ಞೂ ನಿನ್ ಫೋನಾಗ ಮಾತಾಡೋದು ನನಗೆಲ್ಲ ಗೊತ್ತಾಯ್ತು. ಹ್ಞೂ ಅದಕ್ಕೆ ನೀನು ಧರ್ಮಪತ್ನಿಗೆ ನನ್ನ ಶಿಷ್ಯೆ ಅವಳು ಯಾರೋ ವಿಶಾಲಮ್ಮ, ನೀನ್ ಅವಳಿಗೆ ಮೋಸ ಮಾಡ್ತಿದ್ದೀಯ, ಅದಕ್ಕೆ ನಿನ್ ಜೀವನ ಹಾಳಾಗಿ ಹೋಗ್ಬಾರ್ದು ಅಂತ ಇರೋ ಸತ್ಯ ಹೇಳ್ದೆ ಕಣ. ನೀನ್ ಅವಳ ಲಕ್ಷ್ಮಮ್ಮ ಸವಾಸ ಯಾಕ ಮಾಡ್ತಿರೋದು? ಆಯ್ತು, ಇನ್ನ ಹೇಳಿ, ಇನ್ನ ಹೇಳ್ಬಿಡಿ. ಹಾ ಇನ್ನ ಹೇಳ್ಬಿಡಿ, ಎಲ್ಲ ಪೂರ್ತಿ ಹೇಳ್ಬಿಟ್ಟು ನಮ್ಗೆ ಕಂದ, ಕಂದ ಹೇಳ್ಬಿಡಿ, ಎಲ್ಲ ಹೇಳಿ. ಒಂದು ಕಷ್ಟದಲ್ಲಿ ನಿನ್ನ ವಿಚಾರಗಳನ್ನು ಮಾತನಾಡಿಕೊಂಡು ನಿನ್ನ ಹೆಂಡತಿ ಮತ್ತು ದಂಪತಿಗಳಿಗೆ ನಿನ್ನ ವಿಚಾರಗಳನ್ನು ಹೇಳಿಕೊಂಡು ನಿನ್ಗೆ ಒಳ್ಳೇದಾಗ್ಲಿ, ನೀನು ಸುಖ ಭೋಜನ ಎಲ್ಲ ಮಾಡಿಕೊಂಡು ನೀನು ನೆಮ್ಮದಿಯಾಗಿ ಮನಿಕೊಂಡಿರ್ಬೇಕು, ರಾಜಕೀಯ ಪ್ರವೇಶ ಮಾಡಬೇಕು, ನೀನು ಆಸೆ ಆಕಾಂಕ್ಷೆಗಳೆಲ್ಲ ಈಡೇರಬೇಕು, ನೀನು ಕಾರಿನಲ್ಲಿ ಓಡಾಡಬೇಕು, ಒಡವೆಗಳನ್ನೆಲ್ಲ ಹಾಕೊಳ್ಬೇಕು, ನೀನು ಊರಿನ ಜನ ಎಲ್ಲ ಮುಂದೆ ತೋರಿಸ್ಕೊಂಡು ಎಲ್ಲ ಪಟ ಅಂತ ಮಾತಾಡ್ಕೊಂಡು ಹೆಂಗೆ ಮಾತಾಡ್ಕೊಂಡು ಹೋಗಿ ಬಂದು ನೀನೆಲ್ಲ ಚೆನ್ನಾಗಿರ್ಬೇಕು ಅಂತ ಮಾತಾಡಿ ನನ್ನೆಲ್ಲ ನೋಡ್ಕೊಂಡು ನಾವು ಮಾಡಿ ಪೂಜೆ ಪುರಸ್ಕಾರಗಳನ್ನೆಲ್ಲ ಮಾಡಿಕೊಂಡು ಬತ್ತಿ ಅಂಗೂರ ಮತ್ತು ಕರ್ಪೂರ ಪೂಜೆ ಉದ್ಘಾಟನೆಗಳನ್ನ ಮಾಡಿಕೊಂಡು ಕಾಯಿ ಹಣ್ಣು ಎಲ್ಲ ಹೊಡೆದುಕೊಂಡು ನಿನಗೆಲ್ಲ ದಂಪತಿಗಳೆಲ್ಲ ಚೆನ್ನಾಗಿರ್ಬೇಕು ಅಂತ ನಾನು ಪೂಜೆ ಮಾಡಿಲ್ವನ್ನೋ ಕಂದ? ಈಗ ನೀನು ಹೊರಗೋಗ್ಬಿಟ್ರೆ ನೀನು ನಿಮ್ಗೆ ಪೂಜೆ ಮಾಡ್ಬಿಟ್ಟು ನಾನು ಹಂಗೆ ಪೂರ್ತಿ ಗುಂಡಲ್ ಮಾಡ್ಕೊಂಡ್ಬಿಟ್ಟು ಎಲ್ಲ ಕಿತ್ತು ಹಾಕ್ಬಿಡ್ತೀನಿ. ನೀನು ಹಿಂಗೆ ಒಂದೇ ಸಲ ಮಾತಾಡಿ ಹಂಗೆ ಹೊರಗೋಗ್ಬಿಡು. ಯಾಕೋ ಕಂದ? ನಾನು ಉಸಿರು ಕಟ್ಟಂಗೆ ಮಾತಾಡ್ತೀನಿ, ನನಗೆ ಆಗ್ತಲ್ಲ ಅದಂಗೆ ಆಯ್ತು. ಹಿಂಗೆ ಒಂದೇ ಸಮಕ್ಕೆ ಹಂಗೆ ಹೇಳ್ಕೊಂಡು ಹಂಗೆ ಹೊರಗೋಗ್ಬಿಡು. ಅಲ್ಲ ಕಣೋ, ಒಂದೇ ಸಲ ಇದು ಫ್ಯಾಕ್ಟ್ರಿ ಸೈರನ್ ಕೂಗ್ದಲ್ಲ ಹಂಗೆ ಕೂಗ್ತೀರಲ್ಲ ಒಂದೇ ಸಮಕ್ಕೆ ನೀನು. ಹಲೋ ಕಂದ, ನೀನು ಸಿಗಂದೂರ್ಗ್ ಹೋಗಿದ್ದೆ, ಅಲ್ಲಿಂದ ಕೊಲ್ಲೂರು ಮೂಕಾಂಬಿಕಾಗ್ ಹೋಗಿದ್ದೆ, ಅಲ್ಲಿಂದ ಮುರುಡೇಶ್ವರಕ್ಕೆ ಹೋಗಿದ್ದೆ, ಅಲ್ಲಿಂದ ಧರ್ಮಸ್ಥಳ ಮಾರ್ಗವಾಗಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಅಲ್ಲಿ ಇದ್ದು ನೀನು ಊಟ ಮಾಡ್ಕೊಂಡು ಬಂದಿರೋದು. ನೀನ್ ಎಲ್ಲಿ ಹೋಗ್ತೀಯ ಎಲ್ಲಿ ಬರ್ತೀಯ ನನಗೆಲ್ಲ ಗೊತ್ತಾಗುತ್ತೆ ಕಣೋ ಕಂದ. ಬರ್ಬೇಕಾದ್ರೆ ಆತ ಮಗಳಿದಾಳಲ್ಲ ಲಕ್ಷ್ಮಿ, ಲಕ್ಷ್ಮಿ ಇನ್ನ 25 ಸಲ ಹೇಳು, ಇನ್ನು 150 ಸಲ ಹೇಳು, ನಮ್ಮ ಮನೆ ಬೆಂಕಿ ಇಕ್ಕು. ಈಗ ಒಂದ್ಸಲ ಹೇಳ್ಬೇಕು, ಸುಮ್ಮನೆ ಆಗ್ಬೇಕು. ಲಕ್ಷ್ಮಿ ಮಗ ಅಯ್ಯಪ್ಪ ಸ್ವಾಮಿಗೆ ಹೋಗ್ಬೇಕಾದ್ರೆ ದುಡ್ಡು ಕೇಳಿದ್ರಲ್ಲ, ಯಾಕೋ ಕೊಟ್ಟಿಲ್ಲ ನೀನು? ಹೇಳು, ಇನ್ನ ಹೇಳು. ಎಲ್ಲ ಇದು ಈರುಳ್ಳಿ ಬೆಳ್ಳುಳ್ಳಿ ಕೂಗ್ತಾರಲ್ಲ ಹಂಗೆ. ಏನೋ ಕಂದ? ಅದಕ್ಕೆ ನೋಡೋ, ತಾಳಿ ಕಟ್ಟಿರತಕ್ಕಂತ ವಿಶಾಲಮ್ಮ ನನ್ನ ಮಗಳು, ಅವಳಿಗೆ ನೀನು ಅನ್ಯಾಯ ಮಾಡ್ಬೇಡ. ನಿನ್ನ ಕಷ್ಟದಲ್ಲಿ ನೀನು ಕುಡ್ಕೊಂಡು ಓಡಾಡ್ಬೇಕಾದ್ರೆ ನಿನ್ಗೆ ಆಸ್ಪತ್ರೆಗೆ ದೇವಸ್ಥಾನಗಳೆಲ್ಲ ಕರ್ಕೊಂಡೋಗಿ, ಕಾರಿನಲ್ಲಿ ನಿನ್ಗೆ ದೇವಸ್ಥಾನಕ್ಕೆಲ್ಲ ಕರ್ಕೊಂಡೋಗಿ, ನಿನ್ಗೆ ರೋಡಲ್ಲಿ ಮನೆ ಕಂಡಿರ್ಬೇಕಾದ್ರೆ ಚಡ್ಡಿ ಬಡ್ಡಿ ಎಲ್ಲ ಹಾಕಿ ನಿನ್ಗೆ ಬಟ್ಟೆ ಒಕ್ಕೊಟ್ಟು ಊಟ ಮಾಡಿ ಅಡಿಗೆ ಮಾಡಿ ನಿನ್ನ ಕಷ್ಟದಲ್ಲಿ ಹಿಂಗೆ ಮಾತಾಡ್ಕೊಂಡು ಹೊರಗಡೆ ಹೋಗ್ಬಿಟ್ರಪ್ಪ ನಮ್ಮ ಸ್ವಾಮಿಗೆ. ನಾನು ಗುಂಜಿಕ್ಕ ಬರೇ ಎಲ್ಲ ನಮ್ಮ ಬೆಂಕಿಕ್ಕ ಮಾತಾಡ್ತಾ ನೀವು ತಾಯಿನಾಯಿ. ನೀನು ಕಷ್ಟದಲ್ಲಿ ಕುಡ್ಕೊಂಡು ಓಡಾಡ್ಬೇಕಾದ್ರೆ ಚಡ್ಡಿ ಇಲ್ದೇನೆ ಬನೀನ್ ಇಲ್ದೇನೆ ಚರಂಡಿ ಇಲ್ಲ ಮನೆ ಕಂಡು ಓಡಾಡ್ಬೇಕಾರೆ
ಅವಳು ಕಷ್ಟಪಟ್ಟು ಎತ್ಕೊಂಡ್ಬಂದು ನಿನ್ನ ಸಾಕಿ ಸಲವಿ ನಿನ್ನ ಇವತ್ತೊಂದು ಸ್ಥಾನಮಾನದಲ್ಲಿ ಕೂಡಿಸ್ಕೊಂಡು ನಿನ್ನ ಒಂದು ಬಳ್ಳಾಪುರ, ನರಸಿಂಹರಾಜು, ಬೆಳ್ಳಾವಿ, ಆಮೇಲೆ ಬುಗುಟ್ನಲ್ಲಿ, ಭೀಮಸಂದ್ರದಲ್ಲಿ, ತುಮಕೂರಿನಲ್ಲಿ ನಿನಗೊಂದು ಹೆಸರು ಸ್ಥಾನಮಾನ ಬರ್ಬೇಕಾದ್ರೆ ಆ ಮಗಳು ತುಂಬಾ ಕಷ್ಟವನ್ನು ಅನುಭವಿಸಿ ಇವತ್ತು ನಿನ್ನ ಸ್ಥಾನದಲ್ಲಿ ನಿಲ್ಸಿರ್ತಾಳೆ. ನೀನು ಅವೆಲ್ಲ ಬಿಟ್ಟು ಆ ಲಕ್ಷ್ಮೀ ಸವಾಸ ಮಾಡಿದ್ಯಲ್ಲ, ಇದು ನಿನಗೆ ನಿಜಾನಾ? ಹೇಳು, ಇನ್ನ 20 ಸಲ ಹೇಳು, 20 ಸಲ ಹೇಳು. ಇಲ್ಲಿ ನಮ್ಮ ಅಮ್ಮನ ಒಳಗೆ ಮನೆ ಕತ್ತೀನಿ ನಾನು ಆಚೆಗಡೆಗೆ ಹೋಗಿ. ಯಾಕೆ ಕದ್ದ ಮಗಳು ಕೂಡ ಹೇಳ್ತೀನಿ. ಪೂರ್ತಿ ಎಲ್ಲ ಕಡೆಯಿಂದ ಹೇಳ್ತೀರಾ? ಇಲ್ಲಪ್ಪ, ನಾನು ಪೂಜೆ ಮಾಡಿದೀನಿ, ನನ್ನ ದಂಪತಿಗಳು ಸಮೇತ ಬಂದು ಆ ಪ್ರಸಾದ ಇಸ್ಕೊಂಡು ಹೋಗ್ರಿ ಬಂದು. ಹಾ, ಪ್ರಸಾದನ? ಹಾ, ಈಗ ಏನಾದ್ರು ಬಂದು ಮಲಿಕಂಡವ್ರೆ ಅವ್ರಿಗೆ ಕೊಟ್ಬಿಟ್ಟು ತಿರ್ಗಾ ನಂದು ಎಲ್ಲ ಹುಡುಗರು ಪಡುಗೆಲ್ಲ ಮನೆಗೆ ಆಚೆಗೆ ನುಗ್ಗಿ ಅಂತಲ್ಲ. ಇಲ್ಲ ಕಣ ಕಂದ. ಹೊರಟು ಕಂದ ಹೇಳಪ್ಪ. ಸಮಯ ಹಾ, ನಿಮ್ಗೆ ಕಾಲಿಗೆ ಬಿದ್ದು ಕಾಲ್ ತೊಳೆದು ಬೇಕಾದ್ರೆ ನೀರ್ ಕುಡ್ದು ಬಿಡ್ತೀನಿ. ಹಾ, ನನಗೆ ಫೋನು ಮಾಡ್ಬೇಡ್ರಿ, ಏನು ಬೇಡಿ ಸ್ವಾಮಿ. ನನಗೆ ಏನ್ ಕಷ್ಟಗಳೇ ಕೊಟ್ಬಿಡಿ ನನಗೆ. ಯಾಕೋ ಕಂದ ಹೊರ್ಗ ಇನ್ ನೋಡ್ಕ ನೀನು ಅವ್ರದ್ದು ಊರ್ ಬಾಗ್ಲಾಗಕ್ಕೆ ಹೊರ್ಕ. ಯಾಕೋ ಕಂದ? ಇನ್ನ ನಿನ್ ಕಂದ ಅನ್ನೋದು ಮಗಳಿಗೆ ಯಾವ ಬದುಕವ್ರ? ಯಾಕೋ? ಅಲ್ಲ, ಈ ಸೌಂಡ್ಗೆ ಇನ್ನ ಯಾವ ವಾಸನೆಗೆ ಇನ್ನ ಬದುಕಿದಾರ ಪಟಾಕಿ ಹೇಳೋರು. ಆರೋಗ್ಯ ಸಮಸ್ಯೆ ಎಲ್ಲಾರ್ಗು ಇರುತ್ತೆ ಅಲ್ವನೋ? ಹೊಡ್ಕ ಅದಕ್ಕೆ ಆರೋಗ್ಯ ಸಮಸ್ಯೆ ಅಂತ ಒಂದು ಇದನ್ನ ಈ ಯಾವ್ದನಪ್ಪ ಇದು ಮದುವೆಗಳಾಗೆ ಅಥವಾ ಜಾತ್ರೆಗಳಾಗೆ ಇದು ಡ್ರಮ್ಮು ಅರೆ ಬಡಿತಾರಲ್ಲ, ಹಂಗ್ ಹೊಡಿತೀಯಲ್ಲ ನೀನು. ಕಂದ ಸ್ವಾಮಿ ನಮ್ಗೆ ಫೋನ್ ಮಾಡ್ಬೇಡಿ ಸ್ವಾಮಿ ನೀವು. ಕಂದ ರೈಲಾಗ ಒಗ್ಗೋದಂಗ್ ಬಿಡ್ತಾನೆ. ಯಾಕೋ ಕಂದ? ಒಬ್ಬ ವಾಸನೆ ವಾಸನೆ. ಏ ಫ್ಯಾನ್ ಹಾಕ್ರೋ ಶಿಷ್ಯೇಂದ್ರ, ವಾಸನೆ. ಬದುಕಿದ್ರಲ್ವಾ ಹಾಕೋದು? ಶಿಷ್ಯಂದ್ರ ಬದುಕಿದ್ರಲ್ವಾ ಅಮ್ಮನಾಳ? ಇಂಥ ಊಸ್ನಾಗೆ ಅವ್ರು ಬದುಕಿಯವ್ರು ಇನ್ನನ? ನರಸಿಂಹರಾಜು, ಹಾ, ನರಸಿಂಹರಾಜು, ನನ್ನ ಶಿಷ್ಯ ವೃಂದದವರು 6 ಜನ ಇದ್ರು ಕಣ. ಯಾಕೋ 2 ದಿವಸಕ್ಕೆ ಬಿಟ್ಟು ಓಡೋಗ್ಬಿಡ್ತಾರ ಕಣ. ಯಾರು ಒಬ್ರು ಇರ್ತಿಲ್ಲ ಕರೆಕ್ಟ್ ಆಗಿ. ಇನ್ 2 ದಿನ ಇನ್ನೊಂದು ವಾರ ಇದ್ರೆ, ಒಂದು ವಾರ ಏನ ಇದ್ರೆ ಈ ಸೌಂಡ್ ಏನಾಗಿ ತಲೆ ಹೊರತು ಬಂತು. ಇನ್ನು ವಾರ ಅಲ್ಲಿ ಮಗ್ಳಾಗಿದ್ರು ಅವರು ಈ ರೋಡಿಗೆ ಸಿಕ್ಕಿದ ನಾಯಿ ತಗೊಂಡೋಗಿ ಕಿತ್ಗೆ ಹಸಿರ್ತಾರಲ್ಲ, ಹಾಸ್ಪಿಟಲ್ ಹೊಡೆಯೋದು ಶುರು ಆಗ್ಬಿಡ್ತಾರ ಅವರು. ಯಾಕೋ? ಯಾಕೆ ಅಂತಂದ್ರೆ ನೀವು ಸ್ವಾಮಿಗಳಾಗಿ ನಿಮ್ಗೆ ಹೇಳಕ್ಕಾಗಲ್ಲ ನಾವು. ಯಾಕೋ? ನನಗೆ ಖಂಡಿತ 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 ಫೋನ್ ಮಾಡ್ಬೇಡಿ ಸ್ವಾಮಿ. ಯಾಕೋ ಕಂದ? ಯಾಕೆ? ಅಲ್ಲ ಕಣೋ ಕಂದ, ನಾನು ಒಳ್ಳೇದ್ ಮಾಡ್ತಿಲ್ವ ನಿನ್ಗೆ ಜೀವನದಲ್ಲಿ ಎಲ್ಲ? ಮಾಡ್ತೀರ ಒಳ್ಳೇದ. ಎಲ್ಲ ಇರೋದೆಲ್ಲ ಕರ್ಕೊಂಡೋಗಿ ನಾವ್ ಯಾವ್ದಕ್ಕೆ ಅಂತ ನಮ್ಗೆ ಹಳ್ಳಿ ಜನ ಗೊತ್ತಾಗಲ್ಲ. ತಗೊಂಡೋಗಿ ಅವ್ರ ಕೈ ಕೊಡೋದು, ಅವ್ರ ಕೈ ಕೊಟ್ಟಾಗ ಅವ್ರ ಆಲೆ ಮರ್ತು ಎಲ್ಲ ತಲೆಗೆ ನರೆ ಕೂದಲು ಬಂದವ ಅವ್ರಿಗೆ. ಅದನ್ನ ನಿಲ್ಲುದೆಲ್ಲ ಗ್ಯಾಪ್ ಬರ್ತೀರಿ. ಕಂದ, ನೀನ್ ಮಾಡಿರ್ತಕ್ಕಂಥ ಸತ್ಯ ನಾನು ಹೇಳಿದೀನಿ ಅಲ್ವನೋ? ಸತ್ಯ ಹೇಳ್ಬಿಟ್ರಿ ನೀವು ಕಂದ. ನೀನ್ ನೋಡ, ನೀನು ಯಾವ ದೇವಸ್ಥಾನಕ್ಕೆ ಹೋಗಿದ್ದೆ, ಎಲ್ಲಿ ಹೊಳೆ ಹತ್ರ ಎಲ್ಲಿ ಅಡ್ಗೆ ಮಾಡಿದ್ರಿ, ಎಷ್ಟು ಕೋಳಿ ಕುಯ್ದ್ರಿ, ಎಲ್ಲೆಲ್ಲಿ ಹೋಗಿದ್ರಿ ನೀವು, ಮುರುಡೇಶ್ವರದಲ್ಲಿ ಎಲ್ಲ ಅಡ್ಗೆ ಮಾಡಿದ್ರಿ. ನಾನೆಲ್ಲ ಇಲ್ಲಿಂದ ಕೂತ್ಕೊಂಡೆ. ಲೇ, ನೀವು ಮುರುಡೇಶ್ವರಕ್ಕೆ ಹೋಗ್ಬೇಕಾದ್ರೆ ಅಡ್ಗೆ ಮಾಡಿತ್ತಲ್ಲ ಒಂದು ಮಗು, ಆ ಅಡ್ಗೆ ಬೇಡ ಅಂತ ನೀನು ಇನ್ನೊಬ್ಬ ನಿನ್ ಸ್ನೇಹಿತ ಹೋಗಿ ಇನ್ನೊಂದು ಹೋಟ್ಲಲ್ಲಿ ಊಟ ತಗೊಂಡ್ ತಿಂದ್ರಲ್ಲೋ, ನಂಗೇನ್ ಗೊತ್ತಿಲ್ಲ ಅಂತ ಅನ್ಕೊಂಡಿದ್ಯೇನೋ? ಅದು ನಿಮ್ಗೆ ಸ್ವಾಮಿಗಳು ಅಂತ ಅಂದ್ರೆ ಕಾಲು ಪೂಜೆ ಮಾಡಿ ಸಾಕ್ ಶರಣ ಮಾಡಿ ನೀವೇ ಹೊಡ್ಕ ಇನ್ನನ ಏನಿಲ್ಲ. ನಿಮ್ಮಂತರ ಅಲ್ಲಿ ಬಂದ್ರ ಊಟನು ತಿಂತಾರೆ, ಎಲ್ಲ ಕಟ್ಕೊಂಡ್ ಕುತ್ಕೊಂಡ್ಬಿಡೋರು. ಇಂಥ ಊಸ್ ಅಷ್ಟೇ ಹೇಳೋ ಕಂದ. ಕಂದ ಯಾಕೋ ಗ್ಯಾಸ್ಟ್ರಿಕ್ ಅಂತಾರ, ಈ ವಿಸರ್ಜನೆ ಆಗ್ತಿಲ್ಲ ಕ. ನಮ್ಮನ್ನ ಯಾರೋ ಬಿಟ್ಟಿದ್ರು ಜನಗಳು ಅವರೆಕಾಯಿ ಪವರೆಕಾಯಿ ತುಂಬಿಡ್ತಾರೆ. ನನ್ನ ಮಗ ತಿಂದು 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 ಉಗಿಸ್ ಬಿಟ್ಟಿರ್ತಾನೆ ಅಂತ. ಮನೇಲಿ ಸತ್ತೋದ್ರಲ್ಲ, ನೀನೇ ಮಡಿಕೊಂಬೇಕಣ್ಣ. ನೀನ್ ಆ ಒಡ್ಲನ್ನ ಕರಗ್ಲಿ, ಇಲ್ಲಾಂದ್ರೆ ಮಣ್ಣು ತುಳಿತಾ ತುಳಿತಾ ಒಡ್ಲನ್ನ ಕರ್ಗು ದಪ್ಪ ಇದೆಯಲ್ಲ. ಇವ್ರು ಬರೀ ಮಾತಾಡ್ತಿದ್ರು. ಬಸವಣ್ಣ ಒಂದ್ ಅರ್ಧ ಗಂಟೆ ಬಿಟ್ಟು ಮಾಡಿ, ನನ್ಗೆ ಯಾಕೆ ತಲೆ ಕೆಡಿಸ್ತೀರಾ? ಇದು ನರಸಿಂಹಣ್ಣ, ಇನ್ನೊಂದೇನ್ ಗೊತ್ತಾ,
ಆ ರತ್ನ ಮೇಲೆ ಕಾಣೋದಿಲ್ಲ ಎತ್ತೋದ್ಲು. ಬಿಡಿ ಸ್ವಾಮಿ ಅದೆಲ್ಲ ಅಲ್ಲ, ಏನು ನಾನೇನ್ ಹೇಳ್ತಿರೋದು, ನಮ್ ಮಗಳು ಸಮಾನ ಕಣಪ್ಪ ಅವಳು. ನಮ್ಗೇನ್ ಇದು 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 ಪೂಜೆಗೆ ಹೋಗ್ತಾ ಇಲ್ಲ ಸೋಮೇಶ್ವರ ಪೂಜೆಗೆ ನೀವು? ನಾನ್ ಹೇಳದ ಕೇಳಿಸ್ಕೊ, ಅದನ್ನ ಹೇಳ್ತೀನಿ ಅದ ಆಮೇಲೆ. ಅಲ್ಲ, ಆ ಹೆಣ್ಮಗ ನಿನ್ ಸಂಪರ್ಕದಲ್ಲಿ ಐತ ಈಗ ಇಲ್ವೋ? ನಮ್ದೇ ಮಗನ್ ಮದುವೆ ಮಾಡಿದ ಆಮೇಲೆ ಹೋಗ್ತಾ ಆಚೆಗಟ್ಟಾರ. ನಿಲ್ಸೋದು 8750. ಇವರು ಒಂಚೂರು ಪೆಟ್ರೋಲ್ ಇದ್ರೆ ಹಲೋ ನಿಂತೋದ್ ಗಾಡಿ ಮಾತಾಡಿ ಅರ್ಧ ಲೇ 8750 ರೂಪಾಯಿ ದುಡ್ಡು ಬಡ್ಡಿ. ಒಂದೇ ಒಂದು ಕಪ್ನ ಅಷ್ಟು ಕೊಟ್ರಿ. ಹಲೋ ಅಣ್ಣ. ಹಲೋ ಹಲೋ ನೀವು ತೆಳ್ಳಕ ನೀವು ದುಡ್ಡು ಒಂದೇ ಒಂದು ಕಪ್ನ ಅಷ್ಟು ಕೊಡಿ. ಅಲ್ಲಿ ಇದ್ರ ಇದಕ್ಕೆ ಅಲೆ ಮತ್ತೆ ಗೋತಾಗಾರ. ಅಲ್ಲ ದುಡ್ಡು. ಅಯ್ಯೋ ಇವರು ದುಡ್ಡು ಕೊಡ ನಿಮ್ಮನ್ನಲ್ಲ ದುಡ್ಡು ಕೊಡ ನಂದು. ಅಯ್ಯೋ ತಾಯಿನ ಹೋಗಪ್ಪ. ಹಲೋ ಒಂದ್ ಗ್ಲಾಸ್ ನೋಟ್ ಕೊಡಿ ಸ್ವಾಮಿ. ಹಲೋ ದುಡ್ಡು 8750. ಅಷ್ಟು ತಾಯಿ ಯಾವನಪ್ಪ ಹೇಳೋದು? ಹಾ ಹಲೋ ಅಯ್ಯೋ ಅಯ್ಯೋ ಇವ್ ನಮ್ಮನ್ನ 3-4 ದಿನದಿಂದ ಅಚ್ಚುಕಟ್ಟಾಗಿದ್ನಪ್ಪ ಮಾತ್ರ ನುಂಗಂಗೆ. ಹಲೋ ಇವ್ರು ನನ್ನ ಮಕ್ಳಿಗೆ ನಮ್ ಬಾತ್ರೂಮ್ಗೆ ಹೋಗ್ತಾ ಇದ್ದೀನಿ, ಇಲ್ಲಿ ಕುಂತಿದ್ದೀನಿ, ಕಾಸು ಬೇಕು ನನ್ಗೆ ಅಷ್ಟೇ. ಯಾವ ಕಡೆ ಹಲೋ ಹಲೋ ಒಂದೇ ಒಂದು ಗ್ಲಾಸ್ ನೋಟ್ ಕೊಡ್ತೀರಾ ಪೆಟ್ರೋಲ್? ಅಮ್ಮ ನಿಮ್ಮ ಅಮ್ಮ ಹಂಗೆ ಬಾತ್ರೂಮ್ ಒಳಗೆ ನೀವು ಏನು ಒಕ್ಕಣದ ತಾಯಿನ ನಮ್ಗೇನ್ ಹಾಳು ಮಾಡ್ತಾರೋ. ನಿಮ್ಮ ಅದು ಬರ್ದಿಲ್ಲ ಬಂದು ಕೈಗೆ ತೆಗೋಣ. ನಿಮ್ಮ ನಾನಣ್ಣ ವಿಜಯಮ್ಮ. ಯಾಕೆ ನಮ್ಮ ಮನೆಯವರು ಅದೇ ಹುಷಾರಿಲ್ಲ ಅಂತ ಅಡ್ಮಿಟ್ ಮಾಡಿದ್ವಲ್ಲ, ಸತ್ತೋಗ್ಬಿಟ್ರಣ್ಣ ಬೆಳಿಗ್ಗೆ. ಸತ್ತೋಗ್ಬಿಟ್ರು. ನಾನು ಏನಣ್ಣ ಮಾಡ್ಲಿ? ಯಾರಿಗೆ ಮಾಡಿದ ನೀವು? ಅಣ್ಣ ನರಸಿಂಹಣ್ಣಂಗ್ ಅಲ್ವಾ, ಬಳ್ಳಾಪುರ BN ನರಸಿಂಹರಾಜು. ಅಣ್ಣ ನರಸಿಂಹಣ್ಣ ಎಲ್ಲಿದೀಯಾ? ಇದು ಬಾಣಾವರನ ಕಡೂರು ಕಡೂರಾಗಿದ್ಯಾ? ಏನಣ್ಣ ಹಿಂಗಾಗೋಯ್ತು? ಅಣ್ಣ ಊರಾಗಿಲ್ವ ಬಳ್ಳಾಪುರದಾಗೆ? ಇಲ್ಲ, ನಮ್ಮ ಚಿಕ್ಕಪ್ಪರ್ ನೋಡಕ್ ಬಂದಿದ್ದೀವಿ ಶಿವಮೊಗ್ಗ. ಅಯ್ಯೋ, ಇಂಥ ಟೈಮಾಗೆ ನರಸಿಂಹಣ್ಣ ನೀ ಇರ್ಬೇಕಾಗಿತ್ತಣ್ಣ. ಯಾಕೆ ಯಾಕಂದ್ರೆ ನಮ್ಮ ಮನೆ ಹಿಂಗಾಗೋಯ್ತಲ್ಲಣ್ಣ. ಸತ್ತೋಯ್ತು ಕಣ, ಕೊನೆಗೆ ಸತ್ತೋದ್ರು. ಉಳಿಲಿಲ್ಲ ಅಣ್ಣ, ಸತ್ತೋದ್ರು. ಯಾರು ಅಣ್ಣ ಸತ್ತೋಗ್ಬಿಟ್ರು, ಉಳಿಲಿಲ್ಲ ಅಣ್ಣ. ಅದಿರ್ಲಿ, ನಮ್ಮ ಮನೆಯವ್ರು ಸತ್ತೋದ್ರಲ್ಲ, ನೀನೇ ಮಡಿಕೊಂಬೇಕಣ್ಣ. ನೀನ್ ಆಯ್ತು ಸರ್, ಬರ್ತೀವಿ. 11:11 ಹೆಂಗ್ ಬರ್ತೀನಿ ಅಣ್ಣ. 11 ಎಷ್ಟು ಗಂಟೆಗೆ ಮಣ್ಣು ಮಡಿಕೊಂಡ್ಲಣ್ಣ? ಯಾರು ಹೇಳ? ನಾನಣ್ಣ ಸಾವಿತ್ರಮ್ಮ. ಬರೇ ಸತ್ತೋದ್ರೆ ಫೋನ್ ಮಾಡ್ತಾರೆ. ತಾಯಿನ ತಲೆ ಹೊಡ್ತದೆ. ಯಾರು ಗೊತ್ತಾಗ್ತಾ ಇಲ್ಲ. ನೆನ್ನೊಬ್ರು ತೀರೋದ್ರು, ಇವತ್ತು ಅಲ್ಲೇ ಒಬ್ರು, ಮೊನ್ನೆವ್ರು ಇನ್ನೊಬ್ರು. ಅಮ್ಮಮ್ಮ ಅದೆಲ್ಲ ಉರಿತೈತೆ ಅಣ್ಣ. ಮಣ್ ಮಾಡಾಕು ಕಾಸಿಲ್ಲ ಕಣ, ಬರ್ಬೇಕು ನೀನೇನೆ ಮುಂದೆ ನಿಂತ್ಕೊಂಡ್ ಮಣ್ ಮಾಡ್ಬೇಕಣ್ಣ. ಯಾವ ಅಗಲ್ಗುಂಟೆ? ಓಣ ಶಂಕರಪ್ಪರ. ಅಯ್ಯೋ, ನಿನ್ಗೆ ಏನ್ ಹೇಳಿದ್ದೆ ಹೇಳ್ಕೊಂಡು ಕೂತ್ಕೊಂಡ್ಬೇಕ ನಾನು. ನಿನಗೇನು ಈ ಕಷ್ಟಗೂ ನಿನಗೆ ಅಂದೂರಿ ಅಲ್ವಾ ನಿನಗೆ ಮಾಡ್ಬೇಕು ಅಂತ ಬಂದು ನಮ್ಮ ಮನೆ ಸತ್ತೋದ್ರಲ್ಲ, ನನ್ನ ಜೀವನ ಹೆಂಗೆ ಈಗ? ಅಲ್ಲಿ ನಿಮ್ಮವರಿಗೆ ಫೋನ್ ಮಾಡ್ರಿ.
ಇವ್ರಿಗೆ ಅಂತಾರೆ ಕೆಂಪಣ್ಣವ್ರಿಗೆ, ಅವ್ರಿಗೆ ಕರೇಗೌಡ್ರಿಗೆ. ಅಣ್ಣ ಅದಿರ್ಲಿ, ಹಾ ನಮ್ಮ ಮನೆಯವ್ರು ಸತ್ತೋದ್ರಲ್ಲ, ನೀನೇ ಮಡಿಕೊಂಬೇಕ ಅಣ್ಣ. ನೀನ್ ಏನ್ ಮಾಡ್ತೀಯ, ವಿರಹ ವೇದನೆ, ರಾತ್ರಿ ಹೊತ್ತು ನಿದ್ದೆ ಬರಲ್ಲ, ಒಬ್ಳೆ ರೂಮ್ ಆಗಿರ್ತೀನಲ್ಲ. ಇದು ನಿಮ್ಮ ಯಜಮಾನ್ರ ಏನ್ ದಾರಿ ಕೊಟ್ಟವ್ರ ಹಂಗ್ ಮಾಡು. ಏನ್ ದಾರಿ ಕೊಟ್ಟಾರವ್ರು? ಎಲ್ಲವನು ಅವ್ನು ಹೋಗಿ ಅಲ್ಲಿ ಮಣ್ಣು ಹಾಕೊಂಡು 14 ವರ್ಷ ಆಯ್ತು. ನನ್ಗೆ ಯಾಕೋ ನಿದ್ದೆನೆ ಬರ್ತಿಲ್ವಲ್ಲ ಸಿಂಹ. ಇದಿದ್ದೆ ಮಾತ್ರ ನುಂಗು. ನಮ್ಗೆ ಅವೆಲ್ಲ ನುಂಗ್ಬಾರ್ದು, ಮುಂದಕ್ಕೆ ಪ್ರಾಬ್ಲಮ್ ಆಗುತ್ತೆ. ಇನ್ನ ಬಿಗ್ಗೆ ಕೆಲಸ ಮಾಡು. ಏನ್ ಕೆಲಸ? ಹೊಲ್ದ ಕೆಲ್ಸ, ಇದು ದನ ಕರ ಎಮ್ಮೆ ದನ ಮೇಸೋದು, ಹಾಲ್ ಕರಿಯೋದು, ಹುಲ್ಲಾಕೋದು. ನೀನ್ ಅವೆಲ್ಲ ಮಾಡ್ತೀಯಾ? ನೀನ್ ಅವೆಲ್ಲ ಮಾಡ್ತೀಯಾ? ಇಲ್ಲ, ನಾನು ಅಂಗಡಿ ಸಾಮಾನ್ ತರೋದು, ಮನೆಗೆ ಕೊಡೋದಷ್ಟೇ. ಮತ್ತೀಗ ನೀನೇನು ಮಾಡಲ್ಲ, ಮತ್ತೆ ನನಗೆ ಮಾತ್ರ ಮಾಡುವಂತೀಯ. ಮಕ್ಳು ಮರಿ ಸಾಕೊಂಡು ಅದೇ ನಮ್ ಬದುಕು ಅಂತ ಮನೆ ಸಾರ್ಸೋದು, ಗುಡ್ಸೋದು, ಬೆಳೆಯೋದು. ಮನೆ ಸಾಕೊಂಡು ಮಕ್ಳು ಮರಿ ಸಾಕು, ಒಳ್ಳೆ ಜೀವನ, ಭಗವಂತ ಜೀವನ ಕೊಡಪ್ಪ ಮಕ್ಳಿಗೆ. ನಮ್ಗೊಂದು ಆರೋಗ್ಯ ಕೊಡು ಅಂತ ಕೈ ನಿಂಗ್ ಹಂಗೂ ಬೇಜಾರಾತು ಅಂದ್ರೆ ಅದನ್ನ ಪುನಃ ಹೇಳ್ಕೊಳ್ಳಿ. ಅವೆಲ್ಲ ಹೋಗಿ ಬರ್ತೀನಿ. ಇದು ಯಾವನ ಧಾರವಾಹಿ, ಟಿವಿ ಸೀರಿಯಲ್ ಹಾಕಿ ಅದನ್ನ ಹರ್ಕತಿ ಅರ್ಧಾಕ್ರಿ ಅದಲ್ಲ ಎರ್ಕತಿ ಸ್ವಾಮಿ. ಇದು ದೇವರು ಭೂಕೈಲಾಸ, ಆಮೇಲೆ 3 ವಜ್ರ, ಆಮೇಲೆ ಸಂಪೂರ್ಣ ರಾಮಾಯಣ, ಭಕ್ತಾಶ್ರೀಯ ಯಾವನ್ನ ನೋಡಿ. ಹೌದಾ? ನಂಗೆ ಆ ಥರ ಒಂದು ಏನೋ ಭಕ್ತಿ ಬಂದಂಗಾಗುತ್ತೆ, ಒಂದು ಜ್ಞಾನಾರ್ಜನೆ ಆದಂಗಾಗುತ್ತೆ. ನನ್ಗೆ ಆ ಥರ ಇಷ್ಟದ್ನಾಗೆಲ್ಲ ಫೋನ್ ಅದು ಮಾಡಬಾರ್ದು. ಆಮೇಲೆ ನಿಮ್ಮ ಮಗಳು ಎಲ್ಲ ಕೇಳಿಸ್ಕೊಂಡು. ನನಗೆ ಅವ್ರ ಬಗ್ಗೆ ಏನು ಚಿಂತೆ ಇಲ್ಲ. ನನಗೆ ನೀನು ಯಾಕೆ ನನ್ನ ಜೊತೆ ಮಾತಾಡ್ತಾ ಇಲ್ಲ? ನನಗೆ ಎಷ್ಟು ಬೇಜಾರಾಗಿದೆ ಗೊತ್ತಾ? ನಾನು ಎಷ್ಟು ನಿನ್ನ ಮೇಲೆ ಆಸೆ ಇಟ್ಕೊಂಡಿದ್ದೀನಿ ಗೊತ್ತಾ? ಇಲ್ಲ, ನಿನ್ನ ನೋಡೇ ಇಲ್ಲ ನಾವು. ಯಾರು ಅನ್ನೋದು ನಮಗ್ ಗೊತ್ತಿಲ್ಲ. ಯಾಕೆ ನಾವೆಲ್ಲ ಆಸೆ ಇಟ್ಕೊಂಡು ಸಾಯ ಮುಂದ್ಗಡೆಗೆ ಆಮೇಲೆ ಇದು ಮಕ್ಳು ಮರಿಯಿಂದ ದೂರ ಆಗ್ತೀವ? ಮಕ್ಳು ಮರಿಂದ ದೂರ ಆಗಲ್ಲ ನಾನು. ನೀನು ಯಾವಾಗ ವಾರಕ್ಕೆ ಒಂದ್ಸರಿ ನನ್ನ ಬಂದು ಹೋಗು ಮನೆಗೆ. ಇಲ್ಲ ಅಕ್ಕ, ನಾವು ಬರಲ್ಲ. ಯಾಕೆ? ಮಕ್ಳು ಮರಿನ ದೇವ್ರು ಅನ್ಕೊಂಡು ನಂಟ್ರು ನನ್ನ ಜಮೀನು ಆಸ್ತಿ ಗಂಡ ಅನ್ಕೊಂಡು ಜೀವನ ಮಾಡಕ ಏನು ಭೂಮಿ ಮ್ಯಾಗ ಬಂದಿದ್ಯಾ ಒಂದು ಇಷ್ಟು ದಿನ, ಎಲ್ಲರೂ ಒಂದಿಸ್ಕೊಂಡು ಸಾಯಿ. ಅಲ್ಲ, ನಿನ್ನ ಪ್ರೀತಿ ಎಲ್ಲಾರ್ಗು ದಾರಿ ಇಳಿತೀಯ, ನನಗೆ ಯಾಕೆ ದಾರಿ ಇರಲ್ಲ? ಹಿಂಗೇನು ದಾರಿ ಇರಕ್ಕೇನು? ಒಂದ್ ಕ್ಯಾನ್ ತಪ್ಪಿದ್ರೆ 2 ಕ್ಯಾನ್ ತಪ್ಪಿದ್ರೆ 3 ಕ್ಯಾನ್, ಇನ್ನು 10,000 ಡೇರಿ ಹೋಗ್ಬೇಕಲ್ಲ, ಕ್ಯಾನ್ ತಪ್ಪಿಸ್ಬೇಕು ದಾರಿ ಇರಕ್ಕೆ. ಅಲ್ಲ, ನೀನು ಎಲ್ಲಾರ್ಗು ನಿನ್ನ ಪ್ರೀತಿ ಕೊಡ್ತೀಯ, ನನಗೂ ಯಾಕೆ ಕೊಡಲ್ಲ ನಿನ್ನ ಪ್ರೀತಿ? ಪ್ರೀತಿ ಕೊಡ್ತೀವಿ ಅಂದ್ರೆ ನಾವು ಒಳ್ಳೆತನ ನೋಡಿ ಎಲ್ಲ ಇಷ್ಟಪಡ್ತಾರೆ. ನರಸಿಂಹರಾಜು ಒಳ್ಳೆಯವರು ಅಂತ ಅಷ್ಟೇ ಕಣಕ್ಕ. ನಾನು ನಿನ್ನ ಒಳ್ಳೇನು ಅನ್ನೋದ್ ನಾನು ನಿನ್ನ ಪ್ರೀತಿ ಇಷ್ಟ ಮಾಡ್ತಿರೋದು. ನೀನು ನನಗೆ ಪ್ರೀತಿ ಕೊಡು. ಆಯ್ತು, ಒಳ್ಳೇದಾಗ್ಲಿ. ದೇವ್ರು ನಿನಗೆ ಆಯುರ ಆರೋಗ್ಯ ಭಾಗ್ಯ ಕೊಡ್ಲಿ. ಎಲ್ಲನ ಈಗ ನಿಮ್ಗೆ ಹಂಗೆ ಇದಾಯಿದ್ರೆ ಯಾವ್ದನ್ನ ಓದಕ್ ಬರಂಗಿದ್ರೆ ಒಂದು ಬುಕ್ ಓದು. ಅವೆಲ್ಲ ಓದ್ತೀನಿ. ಆದ್ರೆ ಯಾವ್ದನ ಒಂದು ಕತೆ ಹಾಕೊಂಡಿದ್ದು ಇದ್ರಾಗಿ ಮೊಬೈಲ್ ಆಗಿ ಕತೆ ಹಾಕಿದ್ದು ಕೇಳಿಸ್ಕೊಳಕ ನಮ್ಗೆ ಯಾಕಕ್ಕ ಹಿಂಗೆ ತೊಂದ್ರೆ ಕೊಡ್ತೀವಿ ಇಷ್ಟೊತ್ತಿನಾಗ. ಆಗಲೇ ಒಂದ್ ನಿದ್ದೆ ಮಾಡೋ ಟೈಮು ಯಾರೋ ನಂಟ್ರನ್ನೋದ್ರ ಕಡೆಯಿಂದ ಯಾವ್ದೋ ಎಮರ್ಜೆನ್ಸಿ ಫೋನು ಅಂತ ಇರ್ತದೆ ಕಣಕ್. ಯಾವ ಏನೋ ಹೆಚ್ಚು ಕಮ್ಮಿ ಒಳ್ಳೇದ ಕೆಟ್ಟದ ಆಯ್ತು ಅಂತ ಇರ್ತದೆ ಕಣಕ್ಕ. ನಾನೇನು ಗೊತ್ತಾ, ನನ್ಗೆ ಪ್ರೀತಿ ನೀನ್ ಯಾಕೆ ಕೊಡಲ್ಲ ನನಗೆ? ಪ್ರೀತಿ ಆದ್ಯಾವ್ರು ಕಂಡ ಆಸೆ ನಮ್ಮ ಬಾನಿಗೆ, ಹಸಿವಿನಲ್ಲೂ ಹಬ್ಬಾನಿ, ನಿತ್ಯವುದು ದಾರಿನಿ, ನನ್ನ ನಿನ್ನ ಬಾಳ್ಮೆಗೆ. ಪ್ರೀತಿ ಆದ್ಯಾವ್ರು ಕಂಡ ಆಸ್ತಿ ನಮ್ಮ ಬಾಳ್ಮೆಗೆ.
ಏ ಬೇಕು ಅಂತ ಅವರೇ ಬಸ್ಸಿಗೆ ಬಂದು ಸಿಗಾಕೊಂಡಿದಾರ ಕಣ್ರಿ ಮನೆಯಿಂದ. ಅದಕ್ಕೆ ನಾವೇನ್ ಮಾಡದ, ಯಾರೋ ಇವ್ರು ಪರದೇಶಿ ಅಣ್ಣ ಅಂತ ನಾ ತಿಳ್ಕೊಳ್ಳಿ, ನಮ್ದಲ್ಲ, ನಮ್ ನಂಬರಲ್ಲ. ನಿಮ್ ಹೆಂಡತಿ ಅಲ್ವೇನ್ರಿ ಅವರು? ಇಲ್ಲ ಇಲ್ಲಿ ಒಳಗಡೆ ಇದ್ದಾರೆ, ಮನೆ ಒಳಗೆ. ಹಲೋ ಅಲ್ಲ ಸುಮ್ಮನೆ ಏ ಯಾರ್ರಿ ನೀವು? ಒಂದು 150 ಸರಿ ಫೋನ್ ಮಾಡಿದ್ರಿ, ಫೋನ್ ಎತ್ತಲಿಲ್ವಲ್ರಿ ನೀವು? ಏನ್ರಿ ಮಾಡ್ತೀರಿ? ನಿಮ್ಗೆ ರೆಸ್ಪಾನ್ಸಿಬಿಲಿಟಿ ಏನ್ ಇಲ್ವಲ್ರಿ ನಿಮ್ಗೆ? ಇಲ್ಲಿ ಯಾರೋನೋ ಇವ್ರು ಯಾರಪ್ಪ ಒಂದು ಒಂಟಿ ಮನೆಗೆ ನುಗ್ಗಿಬಿಟ್ಟಿದ್ರು, ಒಂದು ಹೆಂಗಸಿರ ಮನೆಗೆ. ಹಾ ಎಲ್ಲ ಹೋಗಿ ಕೂಡಕ್ಕೆಲ್ಲ ಮರ ಕಟ್ಟಿ ಇದು ಮಾಡ್ತಿದ್ರು ಸ್ವಾಮಿ, ಅಲ್ಲಿಗೆ ಹೋಯ್ತು. ಅಲ್ಲ ರೆಸ್ಪಾನ್ಸಿಬಿಲಿಟಿ ಐತೋ ಇಲ್ವೋ ನಿಮ್ಗೆ? ಇಲ್ಲಿ ಪ್ರಾಣಿನ ಹೋಗತ್ಕಂಡ್ರಿ ಒಂದು. ಇಲ್ಲಿ ಯಾವ್ದೋ ಮನೆಗೆ ಯಾವ್ದೋ ಅಪ್ಪ ಬೇರೆ ಮುಚ್ಚ ಬಾಯಿ, ಇಲ್ಲಿ ಪ್ರಾಣ ಹೋಗೈತೆ ಒಂದು. ಯಾರು ಹೇಳಿ? ಇದು ಯಾರೋ ಆಕ್ಸಿಡೆಂಟ್ ಆಗೈತೆ, ಹಸ್ಬೆಂಡ್ ಅಂತ ಇಲ್ಲಿ ಮೊಬೈಲ್ ಆಗ ಹಾಕೊಂಡಿದ್ರು, ಅದಕ್ಕೆ ಫೋನ್ ಮಾಡ್ದವ್ರು ತೀರೋಗಿದಾರ ಕಣ್ರಿ. ಮುಂದ್ಗಡೆ ಫಸ್ಟ್ ಸಿಗಾಕೊಂಡಿದ್ದಾರೆ. ನಮ್ದು ನಮ್ದು ಯಾರು ಟೈರ್ ಇಲ್ಲ ನಮ್ದು. ರೇ ಬಸ್ಗೆ ಸಿಗಾಕೊಂಡಿದ್ದಾರೆ, ಮುಂದ್ಗಡೆ ಟೈರ್ಗೆ ಸತ್ತಿದ್ದಾರೆ. ನಮ್ದು ಯಾವ್ದು ಟೈರ್ ಏನ ಕೇಳಿಸ್ತಾ ಇಲ್ಲ, ಸರಿಗ್ ಬಂದ್ ಮಾತಾಡ್ರಿ. ಇದು ಲಾರಿ ಬಸ್ ಹಾ ಯಾವ ಲಾರಿ ಬಸ್ ಇಲ್ಲ ಸ್ವಾಮಿ. ಏ ಇವ್ನ ಯಾರ್ರಿ? ಇವನು ಹಳ್ಳಿ ಗಾಬ್ ಮಾಡಿವ್ರೇ, ಇವ್ನ ಯಾವ ಇಲ್ಲಿ ಯಾರೋ ಅಲ್ಲೋ ಹಲೋ ಇಲ್ಲಿ ಯಾರೋ ಬಸ್ಗೆ ಸಿಗಾಕೊಂಡಿದ್ದಾರೆ, ಆಗೋಯ್ತೆ, ಗೊತ್ತಾಯ್ತಾ? ಇಲ್ಲಿ ಮೊಬೈಲ್ ಅಲ್ಲಿ ತೆಗ್ದು ನೋಡಿದಾಗ ನರಸಿಂಹರಾಜು ಹಸ್ಬೆಂಡ್ ಅಂತ ಇತ್ತು. ಅವ್ರು ನಿಮ್ ಹೆಂಡತಿ ಅಂತ ಯಾರೋ ಲಲಿತಾ ಅನ್ನೋರು, ಅವ್ರು ಗೊತ್ತಾಗಿರೋದು. ಬಂದು ಹೆಣ ತಗೊಂಡೋಗಿ ಬರ್ತೀರಾ? ಸ್ವಾಮಿ ಹಾ ನಮ್ದು ಎಲ್ಲಿ ಆಗಿರೋದು? ಇಲ್ಲಿ ನಾಗಮಂಗಲ ಹತ್ರ. ನಾಗಮಂಗಲದಾಗನಾಗ್ಲಿ, ಬೆಳ್ಳೂರಾಗನಾಗ್ಲಿ, ಹೈದರಾಬಾದ್ರಾಗಲಿ, ಸಿರ್ಸಿ, ಸೀತಾಪುರದಾಗಲಿ ಹಾ ನಮ್ದು ಎಲ್ಲ ಪೂರ್ತಿ ಏನೇನ್ ತರ್ಬೇಕು, ಆಧಾರ್ ಕಾರ್ಡು, ರೇಷನ್ ಕಾರ್ಡು ಎಲ್ಲ ತಗೊಂಬರ್ತೀವಿ ನಾವು. ನಮ್ದು ಆ ಟೈಪ್ ಇದ್ರೆ ನಾವು ಅದಕ್ಕೆ ಹೊಣೆ ಹಾಕ್ತಿವಿ. ಅದಕ್ಕೆ ಸುಸೈಡ್ ಮಾಡ್ಕೊಳ್ಳಿ, ಭೂಸೈಡ್ ಅನ್ನ ಮಾಡ್ಕೊಳ್ಳಿ, ನಮ್ಗೇನು ಸುಸೈಡ್ ಮಾಡ್ಕೊಂಡ್ರೆ ಅದಕ್ಕೆ ಏನ್ ಮಾಡೋಣ? ಸುಸೈಡ್ ಅಂದ್ರೆ ಏ ಬೇಕು ಅಂತ ಅವರೇ ಬಸ್ಸಿಗೆ ಬಂದು ಸಿಗಾಕೊಂಡಿದಾರ ಕಣ್ರಿ ಮನೆಯಿಂದ. ಅದಕ್ಕೆ ನಾವೇನ್ ಮಾಡದ, ಯಾರೋ ಇವ್ರು ಪರದೇಶಿ ಅಣ್ಣ ಅಂತ ನಾ ತಿಳ್ಕೊಳ್ಳಿ, ನಮ್ದಲ್ಲ, ನಮ್ ನಂಬರಲ್ಲ. ನಿಮ್ ಹೆಂಡತಿ ಅಲ್ವೇನ್ರಿ ಅವರು? ಇಲ್ಲ ಇಲ್ಲಿ ಒಳಗಡೆ ಇದ್ದಾರೆ, ಮನೆ ಒಳಗೆ. ಹೌದು, ಮತ್ತೆ ನರಸಿಂಹರಾಜು ಹಸ್ಬೆಂಡ್ ಅಂತ ಮೈ ಹಸ್ಬೆಂಡ್ ಅಂತ ಹಾಕೊಂಡಿದ್ದಾರೆ. ಇಲ್ಲ ನಮ್ದು ಡಿ ಅಂದ್ರೆ ಬಿ ಹಂಗೇನ್ ಹಂಗಂದ್ರೆ ಎನ್ ಬಿ ಅಂದ್ರೆ ಬಳ್ಳಾಪುರ, ಎನ್ ಅಂದ್ರೆ ನರಸಿಯಪ್ಪ, ಎನ್ ಅಂದ್ರೆ ನರಸಿಂಹರಾಜು, ಲೇಟ್ ನರಸಿಯಪ್ಪ. ಹಂಗಾರೆ ಲಲಿತಾನು ಲೇಟ್ ಅಲ್ಲ, ಇದು ನರಸಿಯಪ್ಪ ಲೇಟ್. ಇದು ಲಲಿತಾ? ಇಲ್ಲ ನರಸಿಯಪ್ಪ ಲೇಟು. ಅಲ್ಲ ರೀ, ಲಲಿತಾ ಲೇಟಾ ಫಾಸ್ಟಾ? ಲೇಟು, ನರಸಿಯಪ್ಪ ಲೇಟು. ಲಲಿತಾ ಫಾಸ್ಟಾ? ಫಾಸ್ಟ್ ಅಲ್ಲ, ಲೇಟು. ನರಸಿಯಪ್ಪ ಲೇಟು. ಲೇಟ್ ನರಸಿಯಪ್ಪ. ಲಲಿತಾ ಫಾಸ್ಟು. ಅಲ್ಲ ಇವ್ರೆ ಲೇಟು. ರೇ ಏನ್ರಿ ಹಣ ಮಾಡಿಕಂಡ್ ನಾವ್ ಇಲ್ಲಿ ಏನ್ರಿ ಆದ್ರಿ ಹಿಂಸೆ ನಮ್ಗ್ರಿ? ನಾವು ಊರ್ಗಳ್ಗ್ ಹೋಗ್ಬೇಕನ್ರಿ, ಏನ್ರಿ ಇದು? ಏನ್ ಅನಾಥೇಣ ಅಂತ ಫೋನ್ ಮಾಡಿದ್ರೆ ಇಷ್ಟೊಂದು ಹಿಂಸೆ ಕೊಡ್ತಿದ್ದೀರಾ? ಈಗ ನರಸಿಂಹರಾಜು ಲೇಟ್ ನರಸಿಯಪ್ಪ. ನಡೀರಿ, ನರಸಿಂಹರಾಜು ಲೇಟ್ ನರಸಿಯಪ್ಪ, ಬಳ್ಳಾಪುರ. ಕರೆಕ್ಟ್. ನಾನ್ ಹೇಳೋದ್ ಕೇಳಿಸ್ಕೊಳ್ಳಿ ಆಯ್ತಾ? ಲಲಿತಾ ಫಾಸ್ಟ್, ಆಮೇಲೆ ಮುಂದಕ್ಕೆ ಯಾವ ಊರು? ಗಂಡನ ಹೆಸರು ಏನ್ ಹೇಳಿ ನೀನು? ಲಲಿತಾ ಫಾಸ್ಟ್ ಅಂತ ಇಲ್ಲ ಸ್ವಾಮಿ. ವತ್ಸಲ BN ಸನ್ನಪ್ಪ ನರಸಿಂಹರಾಜು. ರೇ ಚಿದಾನಂದ. ಅಯ್ಯವನ್ನ ಯಾವ ಊರ್ನ ನೀವು? ಹಳ್ಳಿ ಯಾರ ಗಾಬಣ್ಣ ಮಗ ಕಣ್ರಿ ಇವನು. ಹಳ್ಳಿನೇ ಸ್ವಾಮಿ ನಮ್ದು. ಹಳ್ಳಿನೇನಾ? ತುಮಕೂರಿಂದ. ನಿನ್ಗೆ ಅಡ್ರೆಸ್ ಹೇಳಕ್ ಬರ್ಲಿಲ್ಲ ಅಂದ್ರೆ ಆ ಕಟ್ಕೊಂಡಿದ್ದಾಳಲ್ಲ ನಿನ್ ಹೆಂಡತಿ ಮಹಾತಾಯಿ, ಅವ್ರಿಗನ್ನ ಕೊಡು, ಕರೆಕ್ಟ್ ಆಗಿ ಹೇಳ್ತೀವಿ. ಲಲಿತಾ ನಿನ್ಗೆ ಏನಾಗ್ಬೇಕು? ಯಾವ ಊರ ಹೇಳಿ ನೀವು? ನಾಗಮಂಗಲ ಕಣ್ರಿ. ಏನಾಗ್ಬೇಕು ಅವ್ರಿಗೆ? ಯಾವನಿಗೆ ಗೊತ್ತೇ, ರೋಡ ಸತ್ತೋಗೈತ್ ಕಣ ಯಾರೋ ಅಮ್ಮ. ಅಲ್ಲ ನಿಮ್ಗೇನು ಸಂಬಂಧಿಕರವ್ರು ಅಂತ. ಯೋ ನಿನ್ ಹೆಂಡತಿ ಅಂತಲ್ಲ, ಮೊಬೈಲಾಗ ಹಾಕೊಂಡಿದಾರೆ ನಿನ್ ಫೋಟೋ ಅನ್ನೋದೆಲ್ಲ. ಇದು ಮಗ
ಲೇಟ್ ನರ್ಸಪ್ಪ ಅಲ್ವಾ? ಯಾವಳ ಹೋಗು ಇಲ್ಲೇ ಮಾತಾಡ್ತೀಯ? ನೀನ್ ಹೆಂಡತಿ ಕೊಡು ಮೇಡಮ್ಗೆ ಕೊಡು, ಮೇಡಮ್ ಅವ್ರಿಗೆ ಕೊಟ್ರೆ ಮಾತಾಡ್ತೀನಿ. ಕದಾ ನೋಡ್ಕೊಂಡ್ರು ಸ್ವಾಮಿ, ಕದಾ ಹಾಕ್ಯಂಡ್ರು. ಯಾಕೆ ಲೇಟ್ ಅದೇ ಹೇಳಕ್ ಹೋದೆ, ಇದು ಆಚೆ ಹೋಗು ಅಂತ ಅಂದ್ರು, ಬಂದೆ. ಅಲ್ಲಪ್ಪ, ಆ ಮೇಡಮ್ ಅವ್ರಿಗೆ ಕೊಡಪ್ಪ. ನಿಮ್ ಹೆಂಡತಿ ಹೆಸರೇನು? ವಿಶಾಲಮ್ಮ ಅಂತ. ಮತ್ತೆ ಇವ್ರು ಏನಾಗ್ಬೇಕು? ಎಳ್ಳೆ ಹೇಳ್ತೀನ ಇವ್ರು ಇಬ್ರು ಹೆಂಡ್ತಿದ್ದೀರ ನಿಮ್ಗೆ? ಇಲ್ಲ, ಲೇಟ್ ನರ್ಸಪ್ಪ ನಮ್ದು. ಥೋ, ಲೇಟ್ ಅನ್ನಾಗ್ಲಿ ಫಾಸ್ಟ್ ಅನ್ನಾಗ್ಲಿ ಲಲಿತಾ ಏನಾಗ್ಬೇಕು? ಲಲಿತಾ ಅಲ್ಲ, ಇದು ಮಗಳು. ಮತ್ತೆ ಈ ಲಲಿತಾ ಏನು? ಲಲಿತಾ ನಮಗೆ ಗೊತ್ತಿಲ್ಲ. ಇದು ವಿಶಾಲಮ್ಮ, ಇದು ಹೆಂಡತಿ. ವಿಶಾಲಮ್ಮ ಹೆಂಡತಿ, ವತ್ಸಲ ಮಗಳು, ಚಿದಾನಂದ ಮಗ. ಚಿದಾನಂದ ಮಗ. ಇವಳು ನನ್ನ ಹೆಸರು ಬಿ ಎನ್ ಎನ್ ನರಸಿಂಹರಾಜು. ಎನ್ ನರಸಿಂಹರಾಜು ಅಷ್ಟೇ ಸ್ವಾಮಿ. ಆಯ್ತಾ? ಲಲಿತಾ ನಿನ್ನ ಹೆಂಡತಿನೋ ಇಲ್ಲ ಸ್ಟೆಪ್ನಿನೋ? ಇದು ಯಾವ್ದು ನಮಗೆ ಗೊತ್ತಿಲ್ಲ ಸ್ವಾಮಿ. ಇದು ನಾವು ಯಾರನ್ನ ಅಜಗಡಿಕೆ ಲಲಿತಾ ಸ್ಟೆಪ್ನಿನಾ? ಮಾತೆಲ್ಲ ಮುಗಿಸ್ಕೊಂಡು ಬರುವಂತ ಅಡಿಕೆ ಬೇಡ. ಹಲೋ, ಮಾತೆಲ್ಲ ಮುಗಿಸ್ಕೊಂಡು ಬರುವಂತ ಇಲ್ಲಿ ಮನೆ ಹತ್ರ ಬಂದು ಏನಪ್ಪ ಇಲ್ಲಿ ಎಡ ಬಂದು ತಾಂಡೋಗಪ್ಪ. ಸ್ವಾಮಿ, ನೀವು ನಮಗೆ ಅದಕ್ಕೂ ಯಾವುದೇ ತರ ಸಂಬಂಧ ಇಲ್ಲ. ಇದು ಆಧಾರ್ ಕಾರ್ಡ್ ಅಷ್ಟೇನಾ? ಆಮೇಲೆ ಸೊಸೈಟಿ ಕಾರ್ಡ್ ಐತೆ ನಮ್ದು. ಓಡ್ ಬಂದ್ಬಿಡಿ ಈಚೆ ಕಣ್ರಿ. ಥೋ, ಇಲ್ಲ, ಒಳಗೆ ಬಂದೆ ಸ್ವಾಮಿ. ತಿರ್ಗಾ ಒಳಗ್ ಬಂದ ಕೊಡಿ, ನಿಮ್ ಹೆಂಡತಿ ಕೈಲಿ ನೋಡೋಣ ಫೋನು. ಚಿಲ್ಕ ಹಾಕಿ ಅಂತಾರೆ ಅಂತ ಓಡ್ ಬಂದೆ ಸ್ವಾಮಿ. ನೀವು ಸೊಳ್ಳೆ ಆಗುತ್ತೆ ಅದೇ ಕಡೆ. ಕೊಡು ಹೆಂಡತಿ ಕೈಲಿ ಮತ್ತೆ ಫೋನು. ಕೇಳ್ತೀನಿ ಲಲಿತಾ ಏನಾಗ್ಬೇಕು ತಾಯಿ ಅಂತ ಕೇಳ್ತೀವಿ, ಕೊಡಪ್ಪ. ನಾವು ಗೌರ್ಮೆಂಟ್ ಅಫಿಷಿಯಲ್ಲೇ ಕೊಡು. ಕೊಡಿ, ಕೊಳಿತಾಯಿ. ಹೇಳ್ತಾರೆ ನೋಡ್ತಾ ಅವ್ರ ಯಾರ ಅಮ್ಮರೇ ಲಲಿತಾ ಅನ್ನೋರು ಏನಾಗ್ಬೇಕು ಅಮ್ಮರೇ? ಯಾವಳ ನನಗೆ ಗೊತ್ತಿಲ್ಲ. ಮತ್ತೀಗ ಅವ್ರು ನನ್ನ ಹಸ್ಬೆಂಡ್ ಒಂದು ಫೋಟೋ ಎಲ್ಲ ಇಟ್ಕೊಂಡಿದ್ದಾರೆ ಮೊಬೈಲ್ ಅಲ್ಲಿ. ಅವ್ರ ಆಕ್ಸಿಡೆಂಟ್ ಆಗಿದೆ ತಾಯಿ, ನಾಗಮಂಗ್ಳೂರ್ ಹತ್ರ. ಅದಕ್ಕೆ ಏನ್ ಮಾಡಲ್ಲ ನಾನು. ಅಲ್ಲಮ್ಮ, ಅವ್ರು ಏನಾಗ್ಬೇಕು? ನಮ್ಮ ಹಸ್ಬೆಂಡ್ ಅಂತಂದ್ರೆ ಅಲ್ಲ ಅಂತಾರೆ. ನನಗೆ ಏನು ಆಕ್ಸಿಡೆಂಟ್ ಆಗಿದೆ ತಾಯಿ? ಅದಕ್ಕೆ ಯಾರಿಗ ಆಕ್ಸಿಡೆಂಟ್ ಆಗಿದ್ರು ನಾನೇನ್ ಮಾಡೋಣ? ಅಲ್ಲಪ್ಪ, ನಿಮ್ ಹಸ್ಬೆಂಡ್ ಕೇಳಿದ್ರೆ ಅವ್ರು ನೀವು ಅಂತಾರೆ, ನಮ್ಮ ಹೆಂಡತಿ ಅಂತಾರೆ. ಎಳ್ಳೆ ಹೆಂಡತಿನ ನೀವು ಅಂತಂದ್ರೆ ಇಲ್ಲ ಅಂತಾರೆ. ಅವ್ರು ನೋಡ್ರೆ ಮೊಬೈಲ್ ಫೋಟೋ ಎಲ್ಲ ಮಡಿಕೊಂಡಿದ್ದಾರೆ. ಇಷ್ಟೇ ಸ್ವಾಮಿ. ಬಿ ಎನ್ ಎನ್ ನರಸಿಂಹರಾಜು. ಆಮೇಲೆ ಲೇಟ್ ನಮ್ ತಂದೆ ಹೆಸರು ನರಸಿಂಹಪ್ಪ. 2007ನೇ ಇಸ್ವಿಯಲ್ಲಿ ತೀರ್ಕೊಂಡಿದ್ದಾರೆ ಸ್ವಾಮಿ. ಯಾವ್ದೋ ಮಗು ಬಂತು ತಡೀರಿ,